ವಾಟರ್, ಇದು ವಾಟರ್ ಅಂತ ತಿಳ್ಕೊಳ್ರಿ. ವಾಟರ್ ನ ಒಂದು ಬಲೂನ್ ಒಳಗಡೆ ಹಾಕಿ ಅದ್ರದ್ದು ಪಾಯ್ಸನ್ಸ್ ರೇಷಿಯೋ ಕಂಡಿಡಿದ್ರೆ, ಅಂದ್ರೆ ಒಂದು ರಾಡ್ ಶೇಪ್ ಒಂದು ಬಲೂನ್ ಒಳಗಡೆ ವಾಟರ್ ಹಾಕಿ ಇದನ್ನ ಟೆನ್ಷನ್ ಮಾಡ್ಕೊಂಡು ಇದನ್ನ ಏನ್ ಮಾಡೋದು, ವಾಟರ್ ಕಂಡಿಡಿದ್ರೆ ವಾಟರ್ ಪಾಯ್ಸನ್ಸ್ ರೇಷಿಯೋ ಇಸ್ 0.5. ಹಾಗಾದ್ರೆ ಒಂದು ಕಾರ್ಕ್ ಅಂತದ, ಕಾರ್ಕ್ ಅಥವಾ ಡೈಮಂಡ್ ವೆರಿ ಹಾರ್ಡ್ ಮೆಟೀರಿಯಲ್ ಇತ್ತಂದ್ರೆ ಅದಕ್ಕೆ ಪಾಯ್ಸನ್ಸ್ ರೇಷಿಯೋ 0 ಇರ್ತದೆ. ಹಾಗಾದ್ರೆ ವಾಟರ್ ಸ್ಮೂತ್ ಅದ, ಕಾರ್ಕ್ ಹಾರ್ಡ್ ಅದ, ಹಂಗಾದ್ರೆ ಉಳಿದೆಲ್ಲ ಮೆಟೀರಿಯಲ್ಸ್ ಏನತ್ತವ 0 to 0.5 ಒಳಗಡೆ ನಿಮ್ಗೆ ರೇಂಜ್ ಸಿಗ್ತದೆ. ನಾವು ಸ್ಟೀಲ್ ಎಷ್ಟಿದೆ ನೋಡು, 0.25 to 0.33 ಅಂದ್ರೆ ಇಲ್ಲಿ ಬಂತು. ಇದು ಸ್ಟೀಲ್. ಇದು ಕಾಸ್ಟ್ ಐರನ್ ಎಷ್ಟಿದೆ, 0.25 to 0.27 ಅದ ಅಂತ. ಇದು 0.25 to 0.33 ಅಂತಂದ್ರೆ 0.33 ಅಂದ್ರೆ ಈ ಕಡೆಗೆ, 0.33 ಅಂದ್ರೆ ಈ ಕಡೆ ಬಂತು. 0.23 to 0.27 ಅಂತಂದ್ರೆ ಎಲ್ಲಿ 0.23 ಇಂದ 27 ಅಂತಂದ್ರೆ ಇಷ್ಟರೊಳಗೆ ಬರ್ತದೆ. ಇದು ಕಾಸ್ಟ್ ಐರನ್. ನೋಡಿ ಇಲ್ಲಿಂದ ನೀವು ತಿಳಿತದ, ಕಾಸ್ಟ್ ಐರನ್ ಕಾರ್ಕ್ ಕಡೆಗೆ ಬರ್ತಾ ಇದೆ, ಅರ್ಥಾಯ್ತಾ? ಬಟ್ ಸ್ಟೀಲ್ ವಾಟರ್ ಕಡೆಗೆ ಹೋಗ್ತದೆ. ಹಾಗಾಗಿ ಕಾಸ್ಟ್ ಐರನ್ ಬ್ರಿಟಲ್ ನೇಚರ್ ಇರ್ತೈತಿ. ಕಾರ್ಕ್ ಯಾವ ನೇಚರ್ ಒಳಗದ, ಕಾರ್ಕ್ ಅಥವಾ ಚಾಕ್ ಅಂತ ತಗೊಳ್ರಿ, ಚಾಕ್ ಪೀಸ್ ಇರ್ತದಲ್ಲ ಚಾಕ್, ಅಥವಾ ಡೈಮಂಡ್ ತಗೊಳ್ರಿ, ಇವೆಲ್ಲ ಏನದ ಬ್ರಿಟಲ್ ನೇಚರ್ ಅದ. ಹಂಗಾಗಿ ನೀವು ಇಲ್ಲೇ ಪಾಯ್ಸನ್ಸ್ ರೇಷಿಯೋ ನೋಡ್ಕೊಂಡ್ರೆ ನೀವು ಹೇಳ್ಬೋದು ಏನಂತ, ಪಾಯ್ಸನ್ಸ್ ರೇಷಿಯೋ ಕಡಿಮೆ ಇತ್ತು ಅಂತಂದ್ರೆ ಬ್ರಿಟಲ್ ನೇಚರ್ ಒಳಗೆ ಬರ್ತೈತಿ, ಪಾಯ್ಸನ್ಸ್ ರೇಷಿಯೋ ಜಾಸ್ತಿ ಇತ್ತು ಅಂತಂದ್ರೆ ಡಕ್ಟೈಲ್ ನೇಚರ್ ಒಳಗೆ ಬರ್ತದೆ. ನೋಡಿ ರಬ್ಬರ್ದು ಪಾಯ್ಸನ್ಸ್ ರೇಷಿಯೋ ಎಷ್ಟೈತೆ ನೋಡು, 0.48 to 0.5 ಅಂತ ಈ ರೇಂಜ್ ಒಳಗೆ ಬಂತು. ಈ ರೇಂಜ್ ಒಳಗೆ ಬಂತಂದ್ರೆ ಡಕ್ಟೈಲ್ ಮಟೀರಿಯಲ್ ಆಯ್ತು. ಅದಕ್ಕೆ ಕಾರ್ಕ್ ಒಳಗೆ ಎಷ್ಟು ಹೇಳಿದ್ರು ಅವರು, 0 ಹೇಳಿದ್ರು. ನಾವು ಕಂಪೇರ್ ದಿಸ್ ಒನ್ ಕಾಸ್ಟ್ ಐರನ್ ಅಂಡ್ ಕಾಂಕ್ರೀಟ್, ಇವು ಎರಡರೊಳಗಡೆ ಯಾವ್ದು ಬ್ರಿಟಲ್, ಎದ್ರದ್ದು ಬ್ರಿಟಲ್ನೆಸ್ ಜಾಸ್ತಿ ಅದ. ಕಂಪೇರ್ ದಿಸ್, ದ 0.2 ಇಸ್ ಅ ಪಾಯ್ಸನ್ಸ್ ರೇಷಿಯೋ ಅಂದ್ರೆ ಈ ಕಡೆಗೆ ಬಂತು. ಅಂದ್ರೆ ಕಾಂಕ್ರೀಟ್ ಇಸ್ ಮೋರ್ ಬ್ರಿಟಲ್ ದ್ಯಾನ್ ದ ಕಾಸ್ಟ್ ಐರನ್. ಸಿ ಎಷ್ಟು ಚೆನ್ನಾಗಿ ಸಿಗ್ತದ ರಿಲೇಷನ್. ವಿ ಯೂಸ್ ಕಾರ್ಕ್ ಇನ್ ಅ ಬಾಟಲ್ ಆಸ್ ಅ ಕಾರ್ಕ್ ಈಸಿಲಿ ಇನ್ಸರ್ಟೆಡ್ ಅಂಡ್ ರಿಮೂವ್ಡ್. At it also withstands the pressure from within the bottle, and cork with a Poisson's ratio of nearly 0 is an ideal to this application ಅಂತ ಹೇಳ್ತಾರೆ. ಅಂದ್ರೆ ನೀವೊಂದು ಯಾವುದೋ ಒಂದು ಸೋಡಾ ಬಾಟ್ಲ್ ಇರ್ಬೋದು ಅಥವಾ ವೈನ್ ಬಾಟ್ಲ್ ಇರ್ಬೋದು, ಆ ಬಾಟ್ಲ್ಗಳಿಗೆ ಏನ್ ಮಾಡಿರ್ತಾರೆ, ಇಲ್ಲಿ ಹಿಂಗೊಂದು ಮುಚ್ಚಳ ಹಾಕಿರ್ತಾರೆ. ಕಾರ್ಕ್ ಅಂತಾರೆ. ಕಾರ್ಕ್ ಯಾಕಂತಂದ್ರೆ ಒಳಗಿಂದ ಪ್ರೆಷರ್ ಬಂದಾಗ ಅಥವಾ ಟೆಂಪರೇಚರ್ ಚೇಂಜ್ ಆದಾಗ, ಅಟ್ಮಾಸ್ಫಿಯರಿಕ್ ಕಂಡೀಷನ್ ಚೇಂಜ್ ಆದಾಗ ಈ ಕಾರ್ಕ್ ತನ್ನ ಡೈಮೆನ್ಷನ್ ಅನ್ನ ಚೇಂಜ್ ಮಾಡ್ಕೊಳಂಗಿಲ್ಲ. ಯಾಕೆ ಚೇಂಜ್ ಮಾಡ್ಕೊಳಂಗಿಲ್ಲ? ಬಿಕಾಸ್ ಪಾಯ್ಸನ್ಸ್ ರೇಷಿಯೋ 0 ಅದ. ಲ್ಯಾಟರಲ್ ಡೈಮೆನ್ಷನ್ಸ್ ಚೇಂಜ್ ಮಾಡ್ಕೊಳಂಗಿಲ್ಲ, ಪಾಯ್ಸನ್ಸ್ ರೇಷಿಯೋ 0 ಇರೋದ್ರಿಂದ ಕಾರ್ಕ್ಸ್ ಅನ್ನ ಬಾಟಲ್ ನೆಕ್ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರು. ರೈಟಾ? ನೆಕ್ಸ್ಟ್, ಬೈ ಆಕ್ಸಿಯಲ್ ಸ್ಟ್ರೆಚಿಂಗ್ ಆಫ್ ಶೀಟ್. ಇಲ್ಲಿ ಒಂದು ಸಣ್ಣದೊಂದು ಕಾಮಿಡಿ ಟೈಪ್ ಹೇಳ್ಕೊಂಡು ನಿಮ್ಗೆ ಹೇಳ್ತೀನಿ. ಏನಂತಂದ್ರೆ ಹುಕ್ಸ್ ಲಾ ಏನದಲ್ಲ, ಅದ್ರದ್ದು ಲಿಮಿಟೇಷನ್ಸ್ ಏನ್ ನೋಡಿ. ಹುಕ್ಸ್ ಲಾ ಇದೆ. ಹುಕ್ಸ್ ಲಾದ್ದು ಫಸ್ಟ್ ಸ್ಟೇಟ್ಮೆಂಟ್ ಏನ್ ಹೇಳ್ತಾನೆ ಅಂದ್ರೆ, ಸ್ಟ್ರೆಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೇನ್ ವಿದಿನ್ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತಾರೆ. ವಿದಿನ್ ಎಲಾಸ್ಟಿಕ್ ಲಿಮಿಟ್. ಹಾಗಾದ್ರೆ ಹುಕ್ಸ್ ಲಾದ್ದು ಲಿಮಿಟೇಷನ್ ಏನಂತಂದ್ರೆ, ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಹುಕ್ಸ್ ಲಾ ಇಸ್ ನಾಟ್ ವ್ಯಾಲಿಡ್. ಒಂದೇ ಪಾಯಿಂಟ್ ಅರ್ಥ ಆಯ್ತಾ? ಬಿಯಾಂಡ್ ಎಲಾಸ್ಟಿಕ್ ಲಿಮಿಟ್ ಹುಕ್ಸ್ ಲಾ ಇಸ್ ನಾಟ್ ವ್ಯಾಲಿಡ್ ಅಂತ. ಒಂದೇದಾಯ್ತು. ಎರಡನೇದು ಏನಂತಂದ್ರೆ, ಹುಕ್ಸ್ ಲಾ ಡಸಂಟ್ ಕನ್ಸಿಡರ್, ಹಿ ವಿಲ್ ನಾಟ್ ಕನ್ಸಿಡರ್ ಲ್ಯಾಟರಲ್ ಸ್ಟ್ರೈನ್ ಕನ್ಸಿಡರ್ ಮಾಡಂಗಿಲ್ಲ ಅಂತ. ಅಂದ್ರೆ ಹುಕ್ಸ್ ಲಾ ಲ್ಯಾಟರಲ್ ಸ್ಟ್ರೈನ್ ಅನ್ನು ಕನ್ಸಿಡರ್ ಮಾಡಲ್ಲ ಅಂದ್ರೆ ಇಂಡೈರೆಕ್ಟ್ಲಿ ಇವ ಪಾಯ್ಸನ್ಸ್ ರೇಷಿಯೋನ ಇಗ್ನೋರ್ ಮಾಡ್ದಂಗೆ ಆಯ್ತಲ್ಲ, ಪಾಯ್ಸನ್ ಸೈಂಟಿಸ್ಟ್ ನ ಇಗ್ನೋರ್ ಮಾಡ್ದಂಗೆ ಆಯ್ತು. ಯಾಕ? ಪಾಯ್ಸನ್ ಪ್ರಕಾರ ಲ್ಯಾಟರಲ್ ಸ್ಟ್ರೈನ್ ಒಳಗಡೆ ಆಗ್ತದೆ ಅಂತ ಹೇಳ್ತಾನೆ, ಬಟ್ ಇವ ಇಗ್ನೋರ್ ಮಾಡಕತ್ತಾನೆ. ಇದಕ್ಕೆ ಹುಕ್ ಭಾಳ ಚಂದ ರೀಸನ್ ಕೊಡ್ತಾನೆ. ಎಷ್ಟು ಚೆನ್ನಾಗಿ ಒಂದು ರೀಸನ್ ಕೊಡ್ತಾನೆ ಅಂದ್ರೆ, ನೋಡಪ್ಪ, ಇದು ಸ್ಟ್ರೆಸ್ ಸ್ಟ್ರೈನ್ ಕರ್ವ್. ನಿಮ್ಮ ನೆಕ್ಕಿಂಗ್ ಏನೈತಲ್ಲ, ನೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಓಕೆಪ್ಪ, ಇಲ್ಲಿಂದ ಕನ್ಸಿಡರ್ ಮಾಡ್ಕೋಬೇಕಾದ್ರೆ ನೆಕ್ಕಿಂಗ್ ಅಂದ್ರೆ ನಿನ್ನ ಲ್ಯಾಟರಲ್ ಡೈಮೆನ್ಷನ್ ರಿಡಕ್ಷನ್ ಏನೈತಲ್ಲ, ಲ್ಯಾಟರಲ್ ಡೈಮೆನ್ಷನ್ ರಿಡಕ್ಷನ್ ನಿಮ್ಗೆ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕಾಣ್ತದೆ. ಬಟ್ ನಾನು ನಿಮ್ಗೆ ಹುಕ್ಸ್ ಲಾ ಏನ್ ಸ್ಟೇಟ್ಮೆಂಟ್ ಕೊಟ್ಟಿನಲ್ಲ, ಅದು ವಿದಿನ್ ಎಲಾಸ್ಟಿಕ್ ಲಿಮಿಟ್ ಅಂತ ಕೊಟ್ಟಿನಿ. ವಿದಿನ್ ಎಲಾಸ್ಟಿಕ್ ಲಿಮಿಟ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ. ಇದಕ್ಕೆ ಲೀನಿಯರ್ ಅಂತಾನು ಹೇಳ್ಬೋದು ನೀವು, ಲೀನಿಯರ್ ಎಲಾಸ್ಟಿಕ್ ಝೋನ್ ಒಳಗೆ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ನಾ ಏನ್ ಸ್ಟೇಟ್ಮೆಂಟ್ ಕೊಟ್ಟಿನಲ್ಲ, ಇದ್ರ ಒಳಗಡೆ ಲ್ಯಾಟರಲ್ ಡೈಮೆನ್ಷನ್ ರಿಡಕ್ಷನ್ ಆಗೇ ಇಲ್ಲ. ಬಿಕಾಸ್ ನಿಮ್ಮ ನೆಕ್ಕಿಂಗ್ ಫಾರ್ಮೇಷನ್ ಆಗೋದು ಅಥವಾ ರಿಡಕ್ಷನ್ ಆಗೋದು ಇಲ್ಲಿಂದ ಆಗತ್ತದ. ದಟ್ಸ್ ವೈ ಐ ವಿಲ್ ನಾಟ್ ಕನ್ಸಿಡರ್ ದಿಸ್ ಲ್ಯಾಟರಲ್ ಸ್ಟ್ರೈನ್ ಅಥವಾ ನೆಕ್ಕಿಂಗ್ ಫಾರ್ಮೇಷನ್ ಇಸ್ ಇಗ್ನೋರ್ಡ್. ನೆಕ್ಕಿಂಗ್ ಅನ್ನ ಇಗ್ನೋರ್ ಮಾಡಿದಂಗೆ. ಮೂರನೇ ಪಾಯಿಂಟ್ ಏನಂತಂದ್ರೆ, ಹುಕ್ಸ್ ಲಾ ಇಸ್ ವ್ಯಾಲಿಡ್ ಫಾರ್ ಯೂನಿಆಕ್ಸಿಯಲ್. ಹುಕ್ಸ್ ಲಾ ಇಸ್ ವ್ಯಾಲಿಡ್ ಫಾರ್ ಯೂನಿಆಕ್ಸಿಯಲ್. ಬೈ ಆಕ್ಸಿಯಲ್ ಈ ಕಡೆನೂ ಈ ಕಡೆ ಎಳಕತ್ತಿದ್ದ ಅಂತಂದ್ರೆ ಹುಕ್ ಕೈ ಎತ್ತಿ ಬಿಡ್ತಾನೆ, ನನಗೆ ಬರಂಗಿಲ್ಲ ಅಂತ. ಅರ್ಥ? ಕಾಮಿಡಿ ಒಳಗೆ ಹೇಳ್ತಾ ಇದ್ದಾನೆ. ದೆನ್ ಹಾಗಾದ್ರೆ ಇಫ್ ಎನಿ ಮಟೀರಿಯಲ್ ಇಸ್ ದೇರ್ ಲೈಕ್ ದಿಸ್ ಅಂಡ್ ದಿಸ್ ಮಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಬೈ ಆಕ್ಸಿಯಲ್ ಸ್ಟ್ರೆಸಸ್, ಇಫ್ ದಿಸ್ ಮಟೀರಿಯಲ್ ಇಸ್ ಸಬ್ಜೆಕ್ಟೆಡ್ ಟು ಬೈ ಆಕ್ಸಿಯಲ್ ಹಿಯರ್ ಅಂಡ್ ಹಿಯರ್, ಎರಡು ಕಡೆ ಸ್ಟ್ರೆಸ್ ಅಪ್ಲೈ ಮಾಡಿದ್ರೆ, ಹಂಗಾದ್ರೆ ಹುಕ್ ಕೈ ಎತ್ತಿ ಬಿಟ್ಟಿದ್ದಾನೆ, ನಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡಲಿ, ಇದ್ರದ್ದು ಸ್ಟ್ರೈನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಲಿ ಅಂದಾಗ, ದೆನ್ ಯು ವಿಲ್ ಕಮ್ ಟು ನೋ ದಿಸ್ ಇಸ್ ದ ಬೈಆಕ್ಸಿಯಲ್ ಸ್ಟ್ರೈನ್. ಇದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನಿಮ್ಗೆ ಜನರಲೈಸ್ಡ್ ಹುಕ್ಸ್ ಲಾ ಅಂತ ಬರ್ತದೆ. ಜನರಲೈಸ್ಡ್ ಅಂದ್ರೆ ಎಲ್ಲರೂ ಕುಂತ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ತಾರೆ. ಹುಕ್ ಬಾರಪ್ಪ, ಹಂಗಲ್ಲ ಹಂಚ್ಕೊಂಡು ಓಡೋಗ್ಬೇಡ, ನಾವು ಇದೀನಿ ನಿನ್ನಿಂದ ಬಾ, ಅಷ್ಟರು ಕೂಡಿ ಒಂದು ಜನರಲೈಸ್ಡ್ ಹುಕ್ಸ್ ಲಾ ಮಾಡೋಣ ಅಂತ. ಓಕೆ, ಅವ್ರೇನ್ ಮಾಡ್ತಾರೆ ಅಂದ್ರೆ, ನೋಡಿ, ಈಗ ಇದೊಂದು ಬಾಡಿ ಇತ್ತು ಅಂತಂದ್ರೆ, ದಿಸ್ ಇಸ್ ಸಿಗ್ಮಾ ಎಕ್ಸ್, ದೆನ್ ದಿಸ್ ಇಸ್ ಸಿಗ್ಮಾ ವೈ, ಅವಾಗ ಹುಕ್ಕನ್ ಕರಿತಾರೆ, ಬಾ ಇಲ್ಲೇ
ನಿನ್ನ ಪ್ರಕಾರ ಎಪ್ಸಲಾನ್ ಎಕ್ಸ್ ಅಂದ್ರೆ ಏನು ಹೇಳು? ಹೂ ಕೇಳ್ತಾನ, ಮುಖ ಸಣ್ಣದಾಗಿ ಬಿಟ್ಟಿರ್ತಾವೆ, ಹುಕ್ಕೊಂದು ಬೈದು ಬಿಟ್ಟಿರ್ತಾರಲ್ಲ. ದೆನ್ ಹೂ ಕೇಳ್ತಾನ ಎಪ್ಸಲಾನ್ ಎಕ್ಸ್ ಬೇಕಂದ್ರೆ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಇ ಮಾಡೋಣ ಅಂತ. ಓಕೆಪ್ಪ, ಈಗ ನೋಡು ನೀ ಇದನ್ನ ಈ ಕಡೆ ಜಗ್ಗಿದಿ ಅಂದಮೇಲೆ ಇದು ಈ ಕಡೆ ಬರ್ತದ, ಕರೆಕ್ಟ್ ಬರ್ತದ. ಬಟ್ ಈ ಕಡೆ ಬರ್ತದ ಅಂದ್ರೆ ಇವು ಈ ಕಡೆ ಜಗಕತ್ತೆ ಅಂದಮೇಲೆ ಇದ್ರದ್ದು ಇಂಟೆನ್ಸಿಟಿ ಸ್ವಲ್ಪ ಕಡಿಮೆ ಆಗ್ತೈತಿ. ಇಷ್ಟು ಬರೋ ಬದಲು ಇಷ್ಟೇ ಬರ್ಬೋದು. ಹೌದಪ್ಪ, ಕರೆಕ್ಟ್ ಐತಿ. ಹಂಗಾದ್ರೆ ನಿನ್ನ ಲ್ಯಾಟ್ರಲ್ ಸ್ಟ್ರೈನ್ ಇದೇನು ಲಾಂಗಿಟ್ಯೂಡಲ್ ಸ್ಟ್ರೈನ್ ಐತಿಲ್ಲ ಅದನ್ನು ಸ್ವಲ್ಪ ಮೈನಸ್ ಮಾಡೋಣ, ಇಷ್ಟು ಕಳೆಯೋಣ ಅಂತಂದು. ಎಷ್ಟು ಕಳಿಬೇಕು? ಪಾಯ್ಸನ್ಸ್ ರೇಷಿಯೋ ರೆಸ್ಪೆಕ್ಟ್ ಕೊಡೋಣ, ಸಿಗ್ಮಾ ವೈ ಡಿವೈಡೆಡ್ ಬೈ ಯಂಗ್ಸ್ ಮಾಡ್ಯುಲಸ್. ಹಾಗಾದ್ರೆ ಅದರ್ ಡೈಮೆನ್ಷನ್ ಸ್ಟ್ರೈನ್ ಏನೈತಲ್ಲ ಅದಕ್ಕೆ ಪಾಯ್ಸನ್ಸ್ ರೇಷಿಯೋ ಮಲ್ಟಿಪ್ಲೈ ಮಾಡಿ ಒರಿಜಿನಲ್ ಸ್ಟ್ರೈನ್ ಒಳಗೆ ಅಂದ್ರೆ ನಿನಗೆ ರಿಕ್ವೈರ್ಡ್ ಡೈಮೆನ್ಷನ್ ಸ್ಟ್ರೈನ್ ಒಳಗೆ ಮೈನಸ್ ಮಾಡೋಣ. ಹಾಗಾದ್ರೆ ಎಪ್ಸಿಲಾನ್ ವೈ ಬೇಕಿದ್ರೆ ಒರಿಜಿನಲ್ ಏನಿತ್ತು? ಸಿಗ್ಮಾ ವೈ ಡಿವೈಡೆಡ್ ಬೈ ಇ ಮೈನಸ್ ದೆನ್ ಮ್ಯೂ ಟೈಮ್ಸ್ ಆಫ್ ಸಿಗ್ಮಾ ಎಕ್ಸ್ ಡಿವೈಡೆಡ್ ಬೈ ಇ. ಅವಾಗ ಹುಕ್ ಫುಲ್ ಖುಷಿ ಆಗ್ಬಿಡ್ತಾನೆ. ಅಂತೂ ಇಂತೂ ಜನರಲೈಸ್ಡ್ ಹುಕ್ಸ್ ಲಾದೊಳಗಡೆ ಪಾಯ್ಸನ್ಸ್ಗೆ ಮರ್ಯಾದೆ ಕೊಟ್ವಿ. ಓಕೆ, ನಾಟ್ ಓನ್ಲಿ ದ 2 ಡೈಮೆನ್ಷನಲ್ ಇಷ್ಟ ಆದ ತಕ್ಷಣ ಫುಲ್ ಹುಕ್ ಖುಷಿ ಆಗ್ಬಿಡ್ತಾನೆ. ಹುಕ್ ಖುಷಿಯಾಗಿ ಬರೇ 2 ಡೈಮೆನ್ಷನಲ್ ಅಲ್ಲೋ ಮರ ಬರ್ರೆ 3 ಡೈಮೆನ್ಷನಲ್ ಬರೆದು ಕೊಡ್ತೀನಿ ಅಲ್ಲ ಕಳ್ಳ ಹೇಳು ಅಂತಂದ್ರೆ ಎಪ್ಸಿಲಾನ್ ಎಕ್ಸ್ ಈಕ್ವಲ್ ಟು ಸಿಗ್ಮಾ ಎಕ್ಸ್ ಬೈ ಇ ಮೈನಸ್ ಮ್ಯೂ ಟೈಮ್ಸ್ ಆಫ್ ಸಿಗ್ಮಾ ವೈ ಬೈ ಇ ಮೈನಸ್ ಮ್ಯೂ ಟೈಮ್ಸ್ ಆಫ್ ಸಿಗ್ಮಾ ಜೆಡ್ ಬೈ ಇ. ಸಣ್ಣ ಹುಡುಗರು ಬರೀತಾವೆ. ಎಪ್ಸಿಲಾನ್ ವೈ ಅಂತಂದ್ರೆ ಸಿಗ್ಮಾ ವೈ ಬೈ ಇ, ಫಸ್ಟ್ ಅದ್ರದ್ದು ಬರ್ದು ಬಿಡೋದು. ವೈ ಐತಂದ್ರೆ ವೈದು ಬರ್ದು ಬಿಡೋದು, ಮೈನಸ್ ಉಳಿದೆಲ್ಲ ಮೈನಸ್ ಮಾಡ್ಕೊಂಡು ಹೋಗೋದು. ಎಕ್ಸ್ ಬೈ ಇ ಮೈನಸ್ ಮ್ಯೂ ಟೈಮ್ಸ್ ಆಫ್ ಸಿಗ್ಮಾ ವೈ ಬೈ ಜೆಡ್ ಬೈ ಇ. But be careful here, positive sign indicates tension and negative sign indicates compression. Right on. Now what else next we'll see. Then the elongation of a prismatic bar. Now we have studied about something stress strain ಅವೆಲ್ಲ ಸ್ಟಡಿ ಮಾಡಿದ್ವಿ. ಈಗ elongation ಬಗ್ಗೆ ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿನೂ ಹೇಳ್ತಿರ್ತೀನಿ ಅಲ್ಲೂ ಹೇಳ್ತಿರ್ತೀನಿ. The prismatic bar loaded in tension by axial force. Very important. ಒಂದು ಬಾರದ ಈ ಬಾರಿಗೆ ಒಂದು ಟೆನ್ಸೈಲ್ ಫೋರ್ಸ್ ಅನ್ನ ನೀವು ಅಪ್ಲೈ ಮಾಡಿದ್ರಿ ಪಿ ಅಂತೇಳಿ. ಹಾಗಾದ್ರೆ ಈ ಬಾರ್ ಎಷ್ಟು ಎಲಾಂಗೇಟ್ ಆಗ್ತದ ಅಂತ ಯಾರು ಕ್ವಶನ್ ಕೇಳಿದ್ರೆ ಅವ್ರಿಗೆ ಆನ್ಸರ್ ಹೇಳ್ರಿ, ಡೆಲ್ಟಾ ಎಲ್ ಈಕ್ವಲ್ ಟು ಪಿ ಎಲ್ ಬೈ ಎ ಇ ಅಂತ. ಹಾಗಾದ್ರೆ ಎಲಾಂಗೇಷನ್ ಆಫ್ ದ ಮಟೀರಿಯಲ್ ಈಸ್ ಡಿಪೆಂಡಿಂಗ್ ಆನ್ ವಾಟ್? ಎಲಾಂಗೇಷನ್ ಆಫ್ ದ ಮಟೀರಿಯಲ್ ಇಸ್ ಡಿಪೆಂಡಿಂಗ್ ಆನ್ external agent, external force. It is depending on the dimension of the body. It is depending on the material property. ಹಿಂಗೆ ಮಾತಾಡ್ಬೇಕು ಯಾವಾಗಲೂ. ಹೌದಾ? ಶಾಣೆ ಹುಡುಗರು ಅಂತಂದ್ರೆ ದ ಎಲಾಂಗೇಷನ್ ಆಫ್ ದ ಬಾರ್ ಆರ್ ದ ಸ್ಟ್ರೇನ್ ಆಫ್ ದ ಬಾರ್, ಸ್ಟ್ರೇನ್ ಅಲ್ಲ, ಎಲಾಂಗೇಷನ್ ಆಫ್ ದ ಬಾರ್ ಡಿಪೆಂಡ್ಸ್ ಆನ್ ವಾಟ್ ಅಂತ ಕೇಳಿದ್ರೆ ಸರ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ಪಿ, ಇಟ್ಸ್ ಡಿಪೆಂಡಿಂಗ್ ಆನ್ ಎಲ್, ಇಟ್ಸ್ ಡಿಪೆಂಡಿಂಗ್ ಆನ್ ಎ, ಇಟ್ಸ್ ಡಿಪೆಂಡಿಂಗ್ ಆನ್ ಇ. ಹಿಂಗೆ ಹೇಳ್ಬೇಡ. ಹಿಂಗೆ ಹೇಳ್ಬೇಕು, ಎಕ್ಸ್ಟರ್ನಲ್ ಏಜೆಂಟ್, ಡೈಮೆನ್ಷನ್ ಆಫ್ ದ ಬಾಡಿ, and it is depending on the material property. This E is a material property. Understood? As the material property is stronger and stronger, then the strain is weaker. But the dimension we cannot predict. But longitudinal dimension is directly proportional to the elongation, but the lateral dimension is inversely proportional to the elongation. See, very interesting. Right? Then this is a PL by A. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ತಾರ, then ಅದೇ ಬಾರನ್ನ if I hang and apply some P force, then what is the elongation? May I use the same equation delta L is equal to PL by AE? Question. May I use the same equation PL by AE? One question bartada. Yeah, we can use this equation. The same equation can be applied when the material, when the bar is vertical. The same equation can be applied when the bar is horizontal. Provided ನೀ vertical time ಒಳಗಡೆ ಅಪ್ಲೈ ಮಾಡ್ತಿ ಅನ್ನೋದಾದ್ರೆ ಈ equation ಯೂಸ್ ಮಾಡ್ತಿ ಅನ್ನೋದಾದ್ರೆ self weight ಅನ್ನ ಇಗ್ನೋರ್ ಮಾಡ್ಕೋಬೇಕು. ಇರ್ತದ, but you have to ignore it. ಹಾಗಾದ್ರೆ you will write it here. For vertical bars, delta L is equal to PL by AE when self weight of the bar is ignored. Self weight of the bar is ignored. Okay pa. ಹಾಗಾದ್ರೆ ಸರ್ self weight ignore ಮಾಡೋದು ಬ್ಯಾಡ್ರಿ ಅಂದ್ರೆ ಏನು ಮಾಡೋಣ? ಓಕೆ ನೋಡಿ. Then for a vertical bar, then due to self weight ಅಂದ್ರೆ weight of the body ಗೊತ್ತಿರಬೇಕು, L divided by 2AE ಮಾಡ್ಕೋಬೇಕು. ಇದೇನಿದು W ಅಂದ್ರೆ W is a weight of the body. ಇಲ್ಲಿ where delta L ಅಂತ ಬರ್ತೀವಿ, where external P is not applied, where P is not applied. ಇಲ್ಲಿ ಏನಂತ self weight ignore ಮಾಡಿದಾಗ PL by AE, P ignore ಮಾಡಿದಾಗ WL by 2AE. ಅದಕ್ಕೆ ನೀವು ಇನ್ನೊಂದು ಏನು ಅಂದ್ರೆ ಈ ಫಾರ್ಮುಲಾಕ್ಕೆ ಏನು ಅಂದ್ರೆ elongation due to only self weight, elongation only due to self weight is WL by 2AE. ಹಾಗಾದ್ರೆ ಬೋತ್ ಕೇಳಿದ್ರೆ ಏನಾಗ್ತದೆ? ಬೋತ್ ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಅಂಡ್ ವರ್ಟಿಕಲ್ ಲೋಡ್. ವರ್ಟಿಕಲ್ ಇದ್ದಾಗ ಸೆಲ್ಫ್ ವೇಟ್ ಅಂಡ್ ಎಕ್ಸ್ಟರ್ನಲ್ ಲೋಡ್ ಇದ್ದಾಗ ಡೆಲ್ಟಾ ಎಲ್ ಈಕ್ವಲ್ ಟು ಪಿ ಎಲ್ ಬೈ ಎಇನೂ ಆಗ್ತದ ಪ್ಲಸ್ ಡಬ್ಲ್ಯೂ ಎಲ್ ಬೈ 2AE ಕೂಡ ಆಗ್ತದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ನವ್ರು ಏನು ಮಾಡ್ತಾರೆ ಅಂತಂದ್ರೆ ಇಷ್ಟು ನಿನಗೆ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ಅವ್ರು ಕ್ವಶನ್ ಬೇರೆ ಕೇಳ್ತಾರೆ. ಅವ್ರು ಇದನ್ನು ಕೇಳಂಗಿಲ್ಲ.
ಇದು ಏನು ಅಂತ 4 ಆಪ್ಷನ್ ಕೇಳಿದ್ರು. ಅವ್ರೇನ್ ಕೇಳ್ತಾರೆ ಅಂದ್ರೆ, ನಾನೊಂದು ಬಾರ್ ತಗೊಂಡಿದ್ದೆ ಊರೊಳಗೆ, ಅವತ್ತು ಒಂದು ಬಾರ್ ತಗೊಂಡಿದ್ದೆ ಜಾತ್ರೆ ಒಳಗ. ಈ ಬಾರ್ದು ವೇಟ್ ನೋಡಿ ದೋಸ್ತ ಡಬ್ಲ್ಯೂ ಇತ್ತು. ಈ ಬಾರಿಗೆ ನಾನು ಡಬ್ಲ್ಯೂ ಲೋಡ್ ಹಾಕ್ತೀನಿ, ಹಾಗಾದ್ರೆ ಇದು ಎಲಾಂಗೇಷನ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಅಂದ್ರೆ ಬಾರ್ ಈಸ್ ಅಬೌಟ್ 10 kg ಅಂತ ತಿಳ್ಕೊಂಡ್ರೆ, 10 kg ಬಾರ್ ತಗೊಂಡು ಅದಕ್ಕೆ 10 kg ಲೋಡ್ ಹಾಕಿದ್ರೆ ಎಷ್ಟು ಎಲಾಂಗೇಟ್ ಆಗುತ್ತೆ ಅಂತ ಕೇಳ್ತಾರೆ. ಕ್ಷಣದನೆಲ್ಲ ಕ್ವಶನ್ ಕೇಳಿದವ. ಅವಾಗ ನೀವೇನ್ ಮಾಡ್ತೀರಿ, ಪಿ ಅಂದ್ರೆ ಡಬ್ಲ್ಯೂ ತಗೊಂಡು WL/AE ಅಂತ ಬರ್ಕೊಂತೀರಿ, ಪ್ಲಸ್ WL/2AE ಅಂತ ಬರೀತೀರಿ. ಇದು WL/AE ಕಾಮನ್ ತೆಗೆದಾಗ ಏನಾಗುತ್ತೆ, 1 + 1/2 ಅಂದ್ರೆ 1.5 ಆಗುತ್ತೆ, 3/2 ಆಗುತ್ತೆ. ಅಂದ್ರೆ 3WL/2AE ಈಸ್ ದ ಕರೆಕ್ಟ್ ಆನ್ಸರ್. ಈ ಟೈಪ್ ಅವ್ರು ಏನ್ ಮಾಡ್ತಾರೆ, ಟ್ವಿಸ್ಟ್ ಮಾಡ್ತಾರೆ. ದಿಸ್ ಈಸ್ ವಾಟ್ ಐ ಕಾಲ್, ಮೋಟಿವೇಶನ್ ವಿಡಿಯೋದೊಳಗೆ ಹೇಳಿದ್ನಲ್ಲ, ದಿಸ್ ಈಸ್ ವಾಟ್ ಐ ಕಾಲ್ ಕ್ವಶನ್ ಪೇಪರ್ ಸೆಟ್ಟರ್ ಮೈಂಡ್ ಸೆಟ್ ಅಂತ. ಡೈರೆಕ್ಟ್ ಕ್ವಶನ್ ಕೇಳಿದ್ರೊಳಗೆ ಏನೈತಿ, ಏನಿಲ್ಲ. ಇದು ಕ್ವಶನ್ ಪೇಪರ್ ಸೆಟ್ಟರ್ಸ್ ಮೈಂಡ್ ಸೆಟ್ ಹಿಂಗ್ ಓಡ್ತಿರ್ತೈತಿ. ಇಲ್ಲಿ W 10 kg ಹಾಕಿದ್ರೆ, ಇಲ್ಲಿ 10 ಹಾಕಿದ್ರೆ ಏನಾಗ್ಬೋದು ಅಂತ. ಓಕೆ, ಅವಾಗ ನೀವು ಯು ಶುಡ್ ಬಿ ಏಬಲ್ ಟು ಆನ್ಸರ್ ದ ಕ್ವಶನ್. ಓಕೆನಾ. ದಿಸ್ ಇಸ್ ಎಲಾಂಗೇಷನ್ ಆಫ್ ಪ್ರಿಸ್ಮ್ಯಾಟಿಕ್ ಬಾರ್. ದ ಮೀನಿಂಗ್ ಆಫ್ ಪ್ರಿಸ್ಮ್ಯಾಟಿಕ್ ಅಂತಂದ್ರೆ ದ ಕ್ರಾಸ್ ಸೆಕ್ಷನಲ್ ಈಸ್ ಕಾನ್ಸ್ಟೆಂಟ್ ಥ್ರೂಔಟ್ ದ ಲೆಂತ್. ಎಲ್ಲಾ ಲೆಂತ್ ಒಳಗೂ ಕೂಡ ಸೇಮ್ ಕ್ರಾಸ್ ಸೆಕ್ಷನ್ ಇತ್ತಂದ್ರೆ ಅದ್ರ ಏನಂತಾರೆ, ಪ್ರಿಸ್ಮ್ಯಾಟಿಕ್ ಅಂತ ಹೇಳ್ತಾರೆ. ಓಕೆ, ಇಲ್ಲ ಸ್ಮಾಲ್ ಕ್ವಶನ್ ಅದ, ಯು ಕ್ಯಾನ್ ರೀಡ್ ದಿಸ್ ಒನ್. ದ PL/A ಏನದ, P ಕೊಟ್ಟರ, L ಕೊಟ್ಟರ, ಏರಿಯಾ ಕೊಟ್ಟರ, E ಕೊಟ್ಟರ, ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಸಿಗುತ್ತೆ. Then comes another one, elongation of composite body ಅಂತ. Composite body ಅಂತಂದ್ರೆ one prismatic bar is connected to another prismatic bar or may be connected to another prismatic bar. ಈ ಟೈಪ್ one or two or more prismatic bars ಗಳು ಕನೆಕ್ಟ್ ಆಗಿದಾವೆ. ದೆನ್ ಪ್ರಿಸ್ಮ್ಯಾಟಿಕ್ ಬಾರ್ಸ್ ಅಂತ ಹೇಳಿದೀನಿ ಅಂದಮೇಲೆ ಇದಕ್ಕೆ A1 ಇರ್ತದೆ, ಇದ್ರದ್ದು ಏರಿಯಾ A2 ಇರ್ತದೆ, ಇದ್ರದ್ದು ಏರಿಯಾ A3 ಇರ್ತದೆ. ಇದ್ರದ್ದು ಲೆಂತ್ L1 ಇರ್ಬೋದು, ಇದ್ರದ್ದು ಲೆಂತ್ L2 ಇರ್ಬೋದು, ಇದ್ರದ್ದು ಲೆಂತ್ L3 ಇರ್ಬೋದು. ಸೇಮ್ ಮಟೀರಿಯಲ್ ಆಗಿರ್ಲಿಕ್ಕಿಲ್ಲ. ಇದ್ರದ್ದು ಯಂಗ್ಸ್ ಮಾಡ್ಲಸ್ E1 ಇರ್ಬೋದು, ಇದ್ರ ಯಂಗ್ಸ್ ಮಾಡ್ಲಸ್ E2 ಇರ್ಬೋದು, ಇದ್ರ ಯಂಗ್ಸ್ ಮಾಡ್ಲಸ್ E3 ಇರ್ಬೋದು. ಅಂದ್ರೆ ಸೇಮ್ ಮಟೀರಿಯಲ್ಸ್ ಇಲ್ಲ. ಬಟ್ ಇವು ಎಲ್ಲವೂ ಕೂಡ ನಾವು ಏನಾದ್ರು ಫೋರ್ಸ್ ಅಪ್ಲೈ ಮಾಡಿದಾಗ ಹೆಂಗೆ ಬಿಹೇವ್ ಆಗುತ್ತೆ ಅನ್ನೋದಕ್ಕೆ ದ ಈಕ್ವೇಷನ್ ಇಸ್ ಗಿವನ್ ಹಿಯರ್. ಯು ಜಸ್ಟ್ ಡೂ ಇಟ್ ಇಂಡಿವಿಜುವಲಿ ಅಷ್ಟೇ, ಮತ್ತೇನಿಲ್ಲ. PL/AE ಇಂಡಿವಿಜುವಲ್ ಮಾಡ್ರೆ ಅಷ್ಟು ಕೂಡಿಸ್ರಿ, ಅಥವಾ ಕಾಮನ್ ತೆಗೆದು ಕ್ಯಾಲ್ಕುಲೇಟ್ ಮಾಡ್ಕೊ. ಆಯ್ತಾ. ಹಿಯರ್ ಸ್ಮಾಲ್ ಎಕ್ಸಾಂಪಲ್ ಇಸ್ ಗಿವನ್. ಇಷ್ಟು ದೊಡ್ಡದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೊಡ್ಲಿಕ್ಕಿಲ್ಲ, ಬಟ್ ಸ್ಟಿಲ್ ವಿ ಕ್ಯಾನ್ ಪ್ರಾಕ್ಟೀಸ್ ದಟ್. ಎಲಾಂಗೇಷನ್ ಆಫ್ ಟೇಪರ್ಡ್ ಬಾರ್. ಎಲಾಂಗೇಷನ್ ಆಫ್ ಟೇಪರ್ಡ್ ಬಾರ್ ಅಂತಂದ್ರೆ ಈಗಿನ ಸಣ್ಣ ಸಣ್ಣ ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ 2022, 21 ಅಂದ್ಬಿಡೋಣ, ಐ ಡೋಂಟ್ ನೋ, 2021, 22, 23, 24 ಪಾಸ್ ಔಟ್ ಆಗುವ ಹುಡುಗರು ನಿಮ್ಮ ಸಿಲೆಬಸ್ ಅಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿರಂಗಿಲ್ಲ. ಎಲಾಂಗೇಷನ್ ಆಫ್ ಟೇಪರ್ಡ್ ಬಾರ್ ನ ಹಾಕಿಲ್ಲ. ಈ ಹಳೆ ಹುಡುಗರಿಗೆ ಅದು ಇತ್ತು, ಅವ್ರು ಸ್ಟಡಿ ಮಾಡಿರ್ತಾರ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರ್ತೀರಿ, ಬಟ್ ನಿಮ್ಗೆ ಕೇಳಿಬಿಡ್ತಾರ ಅವ್ರು. ಹಾಗಾಗಿ ನೆನ್ಪಿಟ್ಕೊಡ್ರಿ. ಟೇಪರ್ಡ್ ಅಂತಂದ್ರೆ ಇಫ್ ಕ್ರಾಸ್ ಸೆಕ್ಷನ್ ಸರ್ಕ್ಯುಲರ್ ಟೇಪರ್ಡ್ ಬಾರ್ ಅಂತ ಹೇಳ್ತೀವಿ. ಕ್ರಾಸ್ ಸೆಕ್ಷನ್ ಹಿಂಗದ, ಅದು ಬರ್ತಾ ಗ್ರಾಜುಯಲಿ ಸಣ್ಣದಾಗಿ ಹಿಂಗಾಗ್ತದೆ. ಓಕೆ, ಹಿಂಗಾಯ್ತು ಅಂತಂದ್ರೆ ಯು ವಿಲ್ ಅಪ್ಲೈ ಸಮ್ ಫೋರ್ಸ್ ಹಿಯರ್ ಅಂಡ್ ಹಿಯರ್. ದಿಸ್ ಇಸ್ ಅ P ಅಂಡ್ ದಿಸ್ ಇಸ್ ಅ P. ದಿಸ್ ಇಸ್ ಕಾಲ್ಡ್ ಎಸ್ ಅ ಟೇಪರ್ಡ್ ಬಾರ್ ಅಂತ. ಟೇಪರ್ಡ್ ಬಾರ್ ಇನ್ನೊಂದು ವಿಶೇಷತೆ ಏನಂದ್ರೆ ದ ಸ್ಲೋಪ್ ಈಸ್ ಕಾನ್ಸ್ಟೆಂಟ್. ಯಾವ ರೀತಿ ಸ್ಲೋಪ್ ಇರುತ್ತೆ ಅದೇ ಸ್ಲೋಪ್ ಒಳಗೆ ಡೌನ್ ಆಗ್ತಾ ಹೋಗ್ತಾರೆ. ಇದನ್ನು ಕೆಲವರು ಡಯಾಗ್ರಾಮ್ಸ್ ಹಿಂಗ್ ಡ್ರಾ ಮಾಡ್ತಾರೆ, ಹಿಂಗ ಪ್ಲಸ್ ಹಿಂಗ್ ಡ್ರಾ ಮಾಡ್ತಾರೆ. ಬೋತ್ ಆರ್ ಸೇಮ್. ಒಂದನ್ನು ಫ್ಲಾಟ್ ಇಟ್ಟು ಇನ್ನೊಂದನ್ನು ಟೇಪರ್ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ, ಎರಡು ಟೇಪರ್ ಮಾಡ್ಕೊಂತ ಬೇರೆ ಡಯಾಮೀಟರ್ ಮಾಡ್ತಾರೆ. ದ ಫಸ್ಟ್ ಡಯಾಮೀಟರ್ ಇಸ್ D1 ಅಂದ್ರೆ, ಸೆಕೆಂಡ್ ಡಯಾಮೀಟರ್ D2 ಅಂತಂದ್ರೆ, then your elongation for that P is a PL/AE ನೇ, ಬಟ್ ಸ್ವಲ್ಪ ಬೇರೆ ರೀತಿ. P ಬರೀರಿ, L ಬರೀರಿ, E ಬರ್ದ್ಬಿಡ್ರಿ. A ಅಂದ್ರೆ ಏನು, ಏರಿಯಾ. ಏರಿಯಾ ಅಂದ್ರೆ ಏನು, π/4 D² ಸರ್ಕ್ಯುಲರ್. ಬಟ್ ಇಲ್ಲೊಂದು ಬೇರೆ ಬೇರೆ ಇರೋದ್ರಿಂದ π D1 D2 ಡಿವೈಡೆಡ್ ಬೈ 4 ಇಲ್ಲಿ ಬರೆಯೋ ಬದಲು ಇಲ್ಲಿ ಬರೀತೀವಿ. ಓಕೆ, ದಟ್ ಇಸ್ ಯುವರ್ PL/π D1 D2 E. ಅದಕ್ಕೊಂದು ದೊಡ್ಡ ಡಿರೈವೇಷನ್ ಇರ್ತದೆ, ಬಟ್ ಐ ಹ್ಯಾವ್ ಗಿವನ್ ಯು ಸಮ್ ಹಿಂಟ್ ಹೌ ಟು ರಿಮೆಂಬರ್. ಆಯ್ತಾ. ನೆಕ್ಸ್ಟ್ ಸ್ಮಾಲ್ ಪ್ರಾಬ್ಲಮ್ ಅದ, ಯು ಕ್ಯಾನ್ ಸಾಲ್ವ್ ದಿಸ್ ಒನ್. ಇಲ್ಲಿ ಡಿರೈವೇಷನ್ ಅಂತ ಹೇಳಿದ್ನಲ್ಲ, ಆ ಡಿರೈವೇಷನ್ ಇಲ್ಲದ, ಇದನ್ನ ಬೇಕಾದ್ರೆ ನೋಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಓದ್ಕೊಂಡ್ಬಿಡಿ. ಕೇಸ್ 1 ಕೇಸ್ 2 ಕೊಟ್ಟಿದ್ರು, ಚೆನ್ನಾಗಿದೆ. ದೆನ್ ಎಲಾಂಗೇಷನ್ ಆಫ್ ಅ ಬಾಡಿ ಡ್ಯೂ ಟು ಇಟ್ಸ್ ಸೆಲ್ಫ್ ವೇಟ್ ಆಲ್ರೆಡಿ ಡಿಸ್ಕಸ್ಡ್. ಓಕೆ, ಈ ಎಲಾಂಗೇಷನ್ ಆಫ್ ಸೆಲ್ಫ್ ಬಾಡಿ ಏನೈತಲ್ಲ, ಇದ್ರದ್ದು ಇನ್ನೊಂದು ಭಾಳ ಇಂಪಾರ್ಟೆಂಟ್ ಹೇಳ್ತಾರೆ. ಕೇಳೇ ಬಿಡ್ತಾರೆ ಇಂಥ ಕ್ವಶನ್ ಕೇಳಿದ್ರೆ. IES ಒಳಗಡೆ ಇಂಥದ್ದೊಂದಿಷ್ಟು ಕ್ವಶನ್ ಕೇಳಿದ್ದಾರೆ. ಏನಂತಂದ್ರೆ ನೋಡಿ, ಈಗ ಒಂದು ಬಾರದ ಅಂತ ತಿಳ್ಕೊ. ಈ ಬಾರ್ದು ಏರಿಯಾ ಗೊತ್ತದ, ಈ ಬಾರ್ದು ಲೆಂತ್ ಗೊತ್ತದ. ಅಂದ್ರೆ ಈ ಬಾರ್ದು ವಾಲ್ಯೂಮ್ ಎಷ್ಟಪ್ಪ, ಏರಿಯಾ ಇಂಟು ಲೆಂತ್. ಕರೆಕ್ಟಾ. ಈ ಬಾರ್ದು ಡೆನ್ಸಿಟಿ ಗಾಮಾ ಅಂತ ತಿಳ್ಕೊಂಡ್ರೆ, ಡೆನ್ಸಿಟಿ ಅಂದ್ರೆ ಏನು, ವೇಟ್ ಬೈ ವಾಲ್ಯೂಮ್ ಅಂತ. ಹಾಗಾದ್ರೆ ವೇಟ್ ಆಫ್ ದ ಬಾಡಿ ಏನಾಯ್ತು, ಈಗ ವೇಟ್ ಆಫ್ ದ ಬಾಡಿ ಗಾಮಾ ಇಂಟು ವಾಲ್ಯೂಮ್ ಅಂತ ಆಯ್ತು. ಗಾಮಾ ಇಂಟು ವಾಲ್ಯೂಮ್ ಅಂದ್ರೆ ಏನು, ಗಾಮಾ ಇಂಟು ಏರಿಯಾ ಇಂಟು ಲೆಂತ್ ಅಂತ ಆಯ್ತು. ಅಂದ್ರೆ ಇದೇನಿದು W ಆಯ್ತು. ಕರೆಕ್ಟಾ. ಓಕೆ, ಈಗ ನಿಮ್ಗೆ ಡೆಲ್ಟಾ ಎಲ್ ಬಿಕಾಸ್ ಆಫ್ ಸೆಲ್ಫ್ ವೇಟ್ ಫಾರ್ಮುಲಾ ನೋಡ್ಕೊಂಡಿದ್ವಿ, WL/2AE ಅಂತ. ಕರೆಕ್ಟ್. ಓಕೆ, ನಿಮಗೆ W ಕೊಟ್ಟಿದ್ರು ಅಂತಂದ್ರೆ ಈ ಈಕ್ವೇಶನ್ ಯೂಸ್ ಮಾಡ್ತೀರಿ. W ಕೊಟ್ಟಿಲ್ಲಪ್ಪ, ವೇಟ್ ಆಫ್ ದ ಬಾಡಿ ಕೊಟ್ಟಿಲ್ಲ, ಬಟ್ ಡೆನ್ಸಿಟಿ ಆಫ್ ದ ಬಾಡಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ರಿ. ಡೆನ್ಸಿಟಿ ಆಫ್ ದ ಬಾಡಿ ಕೊಟ್ಟರೆ ಏನ್ ಮಾಡಬೇಕು, ಓಕೆ ವೆರಿ ಈಸಿ. ಡೆನ್ಸಿಟಿ ಆಫ್ ದ ಬಾಡಿ ಇಸ್ ಈಕ್ವಲ್ ಟು ವೇಟ್ ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ಮಾಡ್ಕೊಂಡು
ವಾಲ್ಯೂಮ್ ಇಸ್ ನೋನ್ ಅಂಡ್ ಡೆನ್ಸಿಟಿ ಇಸ್ ನೋನ್ ಅಂದ್ರೆ ವೇಟ್ ಕ್ಯಾಲ್ಕುಲೇಟ್ ಮಾಡಿ ಮತ್ತೆ ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಡೆಲ್ಟಾ ಎಲ್ ಕ್ಯಾಲ್ಕುಲೇಟ್ ಮಾಡಿ. ದಟ್ ಇಸ್ ರೈಟ್, ಯು ಆರ್ ರೈಟ್, 100% ರೈಟ್. ಬಟ್ ಸೆಕೆಂಡ್ ಏನಂತಂದ್ರೆ ಸ್ವಲ್ಪ ಡಿರೈವ್ ಮಾಡ್ಕೊಂಡು ಇಟ್ಕೊಂಡು ನೋಡೋಣ. ಡಬ್ಲ್ಯೂ ಅಂದ್ರೆ ಏನದು ಇಲ್ಲಿ ಬರ್ತೀನಿ. ಡಬ್ಲ್ಯೂ ಅಂದ್ರೆ ಏನು? ಗಾಮಾ ಎ ಎಲ್ ಬರೋಣ. ದಟ್ ಇಸ್ ಗಾಮಾ ಎ ಎಲ್ ಇಂಟು ಇ ಎಲ್ ಐತಲ್ಲ ಅದನ್ನೊಂದು ಬರೆದ್ರೆ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಎ ಕ್ಯಾನ್ಸಲ್ ಆಗಿ ಗಾಮಾ ಎಲ್ ಸ್ಕ್ವೇರ್ ಬೈ 2 ಬರ್ತದೆ. ದಿಸ್ ಇಸ್ ಯುವರ್ ಡೆಲ್ಟಾ ಎಲ್. ನೋಡು ಡೆಲ್ಟಾ ಎಲ್ ಎರಡು ಫಾರ್ಮುಲಾ ಆಯ್ತು. ಒಂದು ಫಾರ್ಮುಲಾ ಇದು, ಇನ್ನೊಂದು ಫಾರ್ಮುಲಾ ಇದು. ಬೋತ್ ವಿಲ್ ಗಿವ್ ಯು ಅ ಸೇಮ್ ಆನ್ಸರ್ ಬಿಕಾಸ್ ಡೆನ್ಸಿಟಿ ಇಂದ ವೇಟ್ ಕಂಡಿಡೋದು, ವೇಟ್ ಇಂದ ಡೆನ್ಸಿಟಿ ಕಂಡಿಡೋದು ಅಷ್ಟೇ, ಮತ್ತೇನು ಪ್ರಾಬ್ಲಮ್ ಇಲ್ಲ. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ಟರ್ಸ್ ಮೈಂಡ್ ಸೆಟ್ ಹೆಂಗಿರುತ್ತೆ ಅಂತ ಇಲ್ಲಿ ನೋಡಿ. ಎಲಾಂಗೇಷನ್ ಡ್ಯೂ ಟು ಸೆಲ್ಫ್ ವೇಟ್ ಈಸ್ ಡಿಪೆಂಡಿಂಗ್ ಆನ್ ವಾಟ್? Question. Elongation due to self weight is depending on what? Option A. Option A, it is depending on, sorry, independent. Elongation of self weight elongation of a bar due to self weight is independent of Young's modulus. B, it is independent of length. C, it is independent of area. D, it is independent of weight or density. ಓಕೆ, ಈ ಕ್ವಶನ್ ಒಳಗಡೆ ನೀವು ಏನ್ ಆನ್ಸರ್ ಮಾಡ್ತೀರಿ? ಈ ಡೆಲ್ಟಾ ಎಲ್ ಒಳಗಡೆ ಇ ಅದ ಅಂದ್ರೆ ಈಗ ಡೆಲ್ಟಾ ಎಲ್ಗೂ ಡಿಪೆಂಡೆಂಟ್ ಐತಿ. ಕರೆಕ್ಟ್ ಆನ್ಸರ್ ಡಿಪೆಂಡೆಂಟ್ ಹೇಳಾಕತ್ತಿ. ಎಲ್ಲೂ ಇಲ್ಲೂ ಅದ, ದೇರ್ ಫೋರ್ ಡಿಪೆಂಡೆಂಟ್ ಐತಿ. ಏರಿಯಾನು ಡಿಪೆಂಡೆಂಟ್ ಐತಿ. ಯಂಗ್ಸ್ ಮಾಡ್ಯುಲಸ್ ಇದೇನು ವೇಟ್ ಅಥವಾ ಡೆನ್ಸಿಟಿನೂ ಕೂಡ ಡಿಪೆಂಡೆಂಟ್ ಐತಿ. ಅಂಡರ್ಸ್ಟುಡಾ? ಹಾಗಾದ್ರೆ ಯಾವ್ದು ಆಪ್ಷನ್ ಇರೋದು ಪ್ಲಾನ್ ಮಾಡೋಣ. ನೀವು ನನ್ನ ಕ್ಲಾಸ್ ಕೇಳಕತ್ತಿರೋದಿಲ್ಲ ಅನ್ನೋದಕ್ಕೊಂದು ಸ್ವಲ್ಪ ಕ್ಯೂರಿಯಾಸಿಟಿಗೋಸ್ಕರ ಪುಟ್ ಇಟ್ ದ ಆನ್ಸರ್ ಇನ್ ಕಮೆಂಟ್. ಓಕೆ, ಒಂದು ಸ್ವಲ್ಪ ಜಗಳ ಆಗಲಿ ಕಮೆಂಟ್ಸ್ ಒಳಗಡೆ ಎಲ್ಲರೂ ಅದು ಇದು ಅಂತ ನೋಡೋಣ. ಬಹಳ ಇಂಟ್ರೆಸ್ಟಿಂಗ್ ಅದ. ನಿಮ್ಗೆ ಎರಡು ಇಕ್ವೇಶನ್ ಕೊಟ್ಬಿಟ್ಟಿದ್ದೀನಿ ಇಲ್ಲಿ. ಈ ಎರಡು ಇಕ್ವೇಶನ್ ಒಳಗಡೆ ಡಬ್ಲ್ಯೂ ಎಲ್ ಎ ಇ ಅದ, ಗಾಮಾ ಎಲ್ ಇ ಅದ. ನೀವೀಗ ಆನ್ಸರ್ ಮಾಡಬೇಕು. ಕ್ವಶನ್ ಏನಂದ್ರೆ ಡೆಲ್ಟಾ ಎಲ್ ಈಸ್ ಇಂಡಿಪೆಂಡೆಂಟ್ ಆಫ್ ಇ ಎಲ್ ಎ ಐದರ್ ಡಬ್ಲ್ಯೂ ಆರ್ ಗಾಮಾ. ಐ ವಾಂಟ್ ದ ಆನ್ಸರ್ ಆಫ್ ದಿಸ್ ಇನ್ ಕಮೆಂಟ್ ಬಾಕ್ಸ್. ಒಂದನೇದು. ಎರಡನೇದು ಮತ್ತೆ ಬರಿತೀನಿ, ನಿಮಗೆ ಕ್ವಶನ್ಸ್ ಕೊಡ್ತೀನಿ, ಆನ್ಸರು ಬೋರ್ಡ್ ಮೇಲೆ ಇಟ್ಟಿರ್ತೀನಿ. ಬಟ್ ನೀವು ಜಸ್ಟ್ ಟಿಕ್ ಮಾಡಬೇಕು. ಡಬ್ಲ್ಯೂ ಎಲ್ ಬೈ 2 ಇನ್ನೂ ಒಂದು ಡೆಲ್ಟಾ ಎಲ್ ಏನಂದ್ರೆ ಗಾಮಾ ಎಲ್ ಸ್ಕ್ವೇರ್ ಬೈ 2 ಓಕೆ, ಇವೆರಡು ಏನಿದು ಸೆಲ್ಫ್ ವೇಟ್ ಡ್ಯೂ ಟು ಸೆಲ್ಫ್ ವೇಟ್ ಓನ್ಲಿ. ದಿಸ್ ಇಸ್ ಆಲ್ಸೋ ಸೆಲ್ಫ್ ವೇಟ್, ದಿಸ್ ಇಸ್ ಆಲ್ಸೋ ಸೆಲ್ಫ್ ವೇಟ್. ಓಕೆ, ಕ್ವಶನ್ ನೋಡಿ. elongation due to self weight is directly proportional to elongation due to self weight is option A directly proportional to L, option B directly proportional to L square, option C directly proportional to ಅಥವಾ inversely proportional to area, option D inversely proportional to none. ಓಕೆ, ನೋಡೋಣ. ಒಂದೇ ಆಪ್ಷನ್ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಅಂತ ಅನ್ಸುತ್ತಾ? ಹೌದಪ್ಪ, ಇದಕ್ಕೂ ಎಲ್ ಐತಿ, ಕರೆಕ್ಟ್ ಐತಿ, ಇದು ಕರೆಕ್ಟ್ ಆನ್ಸರ್ ಅನ್ಸುತ್ತಾ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಅಂತ ಇನ್ನೊಂದು ಇಕ್ವೇಶನ್ ಬರ್ದಾರ, ಇದ್ರ ಪ್ರಕಾರ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎಲ್ ಸ್ಕ್ವೇರ್ ಐತಿ, ಅದು ಕರೆಕ್ಟ್ ಅನ್ಸುತ್ತಾ? ಹಾಗಾದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/a ಅಂತ 1/a ಅಂತಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ 1/a ಇಲ್ಲೂ ಐತಿ, ಹಂಗಾರೆ ಇದು ಕರೆಕ್ಟ್ ಅನ್ಸುತ್ತಾ? ಎರಡು ಕರೆಕ್ಟ್. ಇಲ್ಲಿ ನನ್ ಆಫ್ ದಿ ಅಬವ್ ಕೊಡೋ ಬದಲು ಆಲ್ ಆಫ್ ದಿ ಅಬವ್ ಅಂತ ಕೊಟ್ಬಿಟ್ಟಿದ್ರೆ ನಾ ಹೇಳ್ತೀನಿ 99.99 ಸ್ಟೂಡೆಂಟ್ಸ್ ಆಲ್ ಆಫ್ ದಿ ಅಬವ್ ಟಿಕ್ ಮಾಡಿ ಬಂದ್ಬಿಡ್ತಾರ, ಫುಲ್ ಖುಷಿಯಾಗಿ ಹೊರಗೆ ಬರ್ತಾರೆ. ಅಂಡರ್ಸ್ಟುಡ್? ಬಟ್ ಪುಣ್ಯ, ನಿಮ್ದು ಪುಣ್ಯ, ಅವನ್ ನನ್ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ. ನನ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅಂದ್ಮೇಲೆ ಇಷ್ಟರೊಳಗಡೆ ಯಾವ್ದಾದ್ರು ಒಂದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಅಗೈನ್ ಐ ಆಮ್ ಆಸ್ಕಿಂಗ್ ಯು ಟು ಗಿವ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ವಾಟ್ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್? ರೈಟ್? We'll have some debate or discussion in the comment box. Thank you. Next, coming to the self weight is over. Then we are discussing about factor of safety. Factor of safety ಅಂತಂದ್ರೆ ನೀವು ಸ್ವಲ್ಪ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿ ಥಿಂಕ್ ಮಾಡೋದು. ಓಕೆ, ದಟ್ ಈಸ್ ಅ ಫ್ಯಾಕ್ಟರ್ ಆಫ್ ಸೇಫ್ಟಿ. ನಾ ಇದನ್ನ ಯಾವಾಗಲೂ ಹೇಳ್ತೀನಿ. ಐ ಥಿಂಕ್ ನನ್ನ ಪ್ರೀವಿಯಸ್ ವಿಡಿಯೋಸ್ ಒಳಗೂ ನೋಡ್ರಿ, ಮತ್ತೆ ಪ್ರೀವಿಯಸ್ ವಿಡಿಯೋಸ್ ಒಳಗಡೆ ಈ ನಾ ಏನು ಹೇಳ್ತೀನಿ ಅದನ್ನು ನೋಡಿದ್ದೀನಿ. ಎಷ್ಟೋ ಕ್ಲಾಸಸ್ ಒಳಗಡೆ, ಪ್ರತಿಯೊಂದು ಸ್ಟೂಡೆಂಟ್ಸ್ ಒಳಗೂ ಕ್ಲಾಸಸ್ ಒಳಗಡೆ ಅದು ಯಾವುದೇ ಸಬ್ಜೆಕ್ಟ್ ಇರಲಿ ಈ ಮಾತು ಹೇಳಿರ್ತೀನಿ. ಏನಂತಂದ್ರೆ strengths of the materials are always underestimated. ಎರಡನೇದು ಏನು ಹೇಳಿರ್ತೀನಿ ಅಂದ್ರೆ loads applied on the materials are always overestimated ಅಂತ. ಓಕೆ, ಇದನ್ನ ಈ ಸ್ಟೇಟ್ಮೆಂಟ್ಸ್ ಏನ್ ಬರ್ದಿನಲ್ಲ, ಇದೇ ಗ್ರಾಮರ್ ಒಳಗಡೆ, ಇದೇ ಸ್ಟೈಲ್ ಒಳಗಡೆನೆ ಬಹಳ ಕ್ಲಾಸಸ್ ಒಳಗಡೆ ಹೇಳ್ತೀನಿ. ಬಟ್ ಇದನ್ನ ಯಾಕೆ ಇವತ್ತು ಹೇಳ್ತಿದ್ದೀನಿ ಅಂದ್ರೆ, ಮೊನ್ನೆ KPCL ನವರು ಕ್ವಶನ್ಸ್ ತೆಗೆದಿರಲ್ಲ 2023 ಒಳಗೆ, ಅದ್ರೊಳಗಡೆ
ಇದೇ ಸೇಮ್ ಗ್ರಾಮರ್ ಒಳಗನ ಕ್ವಶನ್ ಕೇಳಿದ್ರೆ ಬೇಕಾದ್ರೆ ಒಂದು ಕ್ವಶನ್ ಐತಿ ನೀವು ನೋಡ್ಕೊಡ್ರಿ. ಸ್ಟ್ರೆಂತ್ ಅಂಡರ್ ಎಸ್ಟಿಮೇಟ್ ಮಾಡಬೇಕು, ಲೋಡ್ಸ್ನ ಓವರ್ ಎಸ್ಟಿಮೇಟ್ ಮಾಡಬೇಕು. ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ನೀವು ನಿಮ್ಮ ತಲೆ ಮೇಲೆ 25 kg ಲೋಡ್ ಇಟ್ಕೊಳಕ ರೆಡಿ ಇದೀರಿ, 25.5 ಹಾಕಿಬಿಟ್ರೆ ನೀವು ಸತ್ತು ಹೋಗ್ತೀರಿ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ನಿಮ್ದು ಸ್ಟ್ರೆಂತ್ ಎಷ್ಟು? ನಿಮ್ಮ ಸ್ಟ್ರೆಂತ್ 25 kg, ಕರೆಕ್ಟಾ? ನಿಮ್ಮ ಸ್ಟ್ರೆಂತ್ 25 kg. ಬಟ್ ನಾನು ಒಬ್ಬ ಟೀಚರ್ ಆಗಿ ನಿಮ್ಮ ತಲೆ ಮೇಲೆ ಲೋಡ್ ಹಾಕ್ಬೇಕಾಗಿದ್ರ ನಿಮ್ಮ ಸ್ಟ್ರೆಂತ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಲು ಓವರ್ ಎಸ್ಟಿಮೇಟ್ ಮಾಡು? ನಾನು ನಿಮ್ಮ ಸ್ಟ್ರೆಂತ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಕು. ಇವ 25 ತಗೊಳಕ್ ರೆಡಿ ಅದನ, ಬಟ್ 25 ಹಾಕೋದು ಬೇಡ. ಅವ್ನಿಗೆ ಏನನ್ಬೇಕು, ಇವ 25 ಎಲ್ಲಿ ತಗೊಂತಿದಿ, 20 ಸಾಕು, ನಿನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನೀ ತೆಳಗದಿ, ನೀ ಎಲ್ಲಿ 25 ತಗೊಂತಿ, 20 ತಗೊಂತೀನಿ ಅಂತೇಳಿ ಅವ್ನು ಬೈದು ಅವ್ನ ಸ್ಟ್ರೆಂತ್ ನ ಅಂಡರ್ ಎಸ್ಟಿಮೇಟ್ ಮಾಡ್ಬೇಕು. ಹಿಂಗ್ ಮಾಡೋದ್ರಿಂದ ಏನ್ ಲಾಭ? ಹಿಂಗ್ ಮಾಡೋದ್ರಿಂದ ಅವನಿಗೆ 20 ಮೇಲೆ ಲೋಡ್ ಹಾಕಕ್ ನನಗೆ ಹೆದರಿಕೆ ಆಗ್ತದೆ. ಹಂಗಾಗಿ ಅವ ಸೇಫ್ ಇರ್ತಾನೆ. ಅವ ಹೇಳ್ತಾನೆ ಸರ್ ನಾ 25 ತಗೊಂತೀನಿ ಅಂತಾನೆ. ಎಲ್ಲಿ 25 ತಗೊಂತಿ, 20 ಸಾಕು ನಿನಗ ಅಂತ ಹೇಳ್ತಾನೆ. ಅಂದ್ರೆ ಅವ್ನಿಗೆ 21 ಹಾಕಂಗಿಲ್ಲ. ಬಿಕಾಸ್ ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಅಂಡರ್ ಎಸ್ಟಿಮೇಟೆಡ್ 20. ದೆನ್ ಲೋಡ್ ಸ್ಟ್ರೆಂತ್ಸ್ ಆರ್ ಅಂಡರ್ ಎಸ್ಟಿಮೇಟೆಡ್. ಲೋಡ್ಸ್ ಬಗ್ಗೆ ಯೋಚನೆ ಮಾಡ್ಬೇಕಾದ್ರೆ ನಾನು ಯೋಚನೆ ಮಾಡೋದಲ್ಲ, ನೀನು ಯೋಚನೆ ಮಾಡ್ಬೇಕು. ಏನಂದ್ರೆ ಲೋಡ್ಸ್, ನೀ ಏನ್ ಅನ್ಕೊಂಡಿರ್ತೀವಿ, ಸರ್ ನಾಳೆ ಕರೆದಾರ ಸ್ವಲ್ಪ ಮನೆ ಕೆಲಸ ಐತಪ್ಪ ಬಾ, ನಿನಗೊಂದಿಷ್ಟು ಲೋಡ್ ಹಾಕ್ತೀನಿ ನಿನ್ನ ತಲೆ ಮೇಲೆ ಅಂತ ಸ್ವಲ್ಪ ಟ್ರಾನ್ಸ್ಫರ್ ಮಾಡಂತೀವಿ, ಮನಿ ಶಿಫ್ಟ್ ಮಾಡಕತ್ತೀವಿ. ಬಟ್ ನಿನ್ನ ಸ್ಟ್ರೆಂತ್ ಎಷ್ಟೈತಿ? 25 ಐತಿ. ಸರ್ ನಿನಗೆ ಲೋಡ್ ಎಷ್ಟು ಹಾಕ್ಬೋದು ಅಂತ ನೀ ಥಿಂಕ್ ಮಾಡಬೇಕು. ಎಷ್ಟು ಥಿಂಕ್ ಮಾಡಬೇಕು? ಸರ್ 25 ಹಾಕ್ತಾರಂತ ಥಿಂಕ್ ಮಾಡಬಾರ್ದು. ಅಕಸ್ಮಾತ್ ಆಗಿ ಸರ್ ಏನಾದ್ರು ನನ್ನ ತಲೆ ಮೇಲೆ 30 kg ಇಟ್ರ ಅಂತ ನೀ ಥಿಂಕ್ ಮಾಡ್ಬೇಕು. ಅಂದ್ರೆ ನೀ ಲೋಡ್ಸ್ ಗಳನ್ನ ಓವರ್ ಎಸ್ಟಿಮೇಟ್ ಮಾಡ್ಬೇಕು. ಅದಕ್ಕೆ ಇದ್ಯಾಕೆ ಗೊತ್ತಿವತ್ತು ಹೇಳ್ತಿದ್ದೀನಿ ಅಂತಂದ್ರೆ, ವೆನ್ ಎವರ್ ಯು ಆರ್ ರೈಟಿಂಗ್ ದ ಸ್ಟ್ರೆಂತ್ ಆಫ್ ದ ಮಟೀರಿಯಲ್, ದಟ್ ಈಸ್ ಯುವರ್ ಅಲ್ಟಿಮೇಟ್ ಸ್ಟ್ರೆಂತ್ ಇರ್ಬೋದು ಅಂತವೆಲ್ಲ, ಹೌದಾ? ಅವಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿನ ಡಿವೈಡೆಡ್ ಬೈ ಮಾಡ್ತಾರೆ ಸ್ಟ್ರೆಂತ್ಸಿಗೆ. ಬಟ್ ಲೋಡ್ಸ್ಗಳಿಗೆ ಏನ್ ಮಾಡ್ತಾರೆ, ಫ್ಯಾಕ್ಟರ್ ಆಫ್ ಸೇಫ್ಟಿನ ಇಂಟು ಮಾಡ್ತಾರೆ. ಓಕೆ, ಅದಕ್ಕೆ ನೋಡ್ಬೇಕಾರೆ ಶಿಯರ್ ಫೋರ್ಸ್ ಕಂಡು ಹಿಡಿದಿರ್ತೀರಿ RCC ಒಳಗೆ, ಅದಕ್ಕೆ ಇಂಟು 1.5 ಮಾಡ್ತೀರಿ, ಓವರ್ ಎಸ್ಟಿಮೇಟ್ ಮಾಡಕತ್ತೀರಿ. ಆಮೇಲೆ MU ಲಿಮಿಟ್ ಅಥವಾ MU ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಬೆಂಡಿಂಗ್ ಮೂಮೆಂಟ್, ಅದಕ್ಕೆ ಇಂಟು 1.5 ಮಲ್ಟಿಪ್ಲೈ ಮಾಡ್ತೀರಿ, ಓವರ್ ಎಸ್ಟಿಮೇಟ್ ಮಾಡಕತ್ತೀರಿ. ಬಟ್ ಅದ ಕಾಂಕ್ರೀಟ್ FCK ವ್ಯಾಲ್ಯೂ ಗೊತ್ತಿರ್ತದ, ಅದಕ್ಕೆ ಡಿವೈಡೆಡ್ ಬೈ 1.5 ಮಾಡ್ತೀರಿ, ಅಂಡರ್ ಎಸ್ಟಿಮೇಟ್ ಮಾಡ್ತೀರಿ ಸ್ಟ್ರೆಂತ್. FY ವ್ಯಾಲ್ಯೂ ಗೊತ್ತಿರ್ತದ, ಡಿವೈಡೆಡ್ ಬೈ 1.15 ಮಾಡ್ತೀರಿ, ಫ್ಯಾಕ್ಟರ್ ಆಫ್ ಸೇಫ್ಟಿ ಡಿವೈಡ್ ಮಾಡಕತ್ತೀರಿ, ಅಂಡರ್ ಎಸ್ಟಿಮೇಟ್ ಮಾಡಕತ್ತೀರಿ. ಬಟ್ ಲೋಡ್ಸ್ಗೆ ಓವರ್ ಎಸ್ಟಿಮೇಟ್ ಮಾಡ್ತಿದ್ರಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಅದಕ್ಕೆ ಅವ ಇಲ್ಲಿ ಹೇಳ್ತಾನ, ದ ಸ್ಟ್ರಕ್ಚರಲ್ ಮೆಂಬರ್ಸ್ ಆರ್ ಮಷೀನ್ಸ್ ಮಸ್ಟ್ ಬಿ ಡಿಸೈನ್ಡ್ ಸಚ್ ದಟ್ ವರ್ಕಿಂಗ್ ಸ್ಟ್ರೆಸ್ ಆರ್ ಲೆಸ್ ದ್ಯಾನ್ ದ ಅಲ್ಟಿಮೇಟ್ ಸ್ಟ್ರೆಂತ್ ಆಫ್ ದ ಮಟೀರಿಯಲ್. ವರ್ಕಿಂಗ್ ಸ್ಟ್ರೆಸ್ ಏನೈತಲ್ಲ ಅದು ಆ ಸ್ಟ್ರೆಂತ್ ಗಿಂತ ಕಡಿಮೆ ಇರ್ಬೇಕಂದ್ರ ಹಿ ಈಸ್ ಅಂಡರ್ ಎಸ್ಟಿಮೇಟಿಂಗ್ ದ ಸ್ಟ್ರೆಂತ್. ಗುಡ್ ಆರ್ ಬ್ಯಾಡ್? ಗುಡ್. ಇಟ್ ಈಸ್ ಅಂಡರ್ ಎಸ್ಟಿಮೇಟಿಂಗ್ ದ ಸ್ಟ್ರೆಂತ್. ಅದಕ್ಕೆ ಅವ ಹೇಳ್ತಾನ, ಇಫ್ ಇಟ್ ಇಸ್ ದ yield strength divided by factor of safety, ultimate stress divided by factor of safety, proof stress divided by factor of safety, this is what you will get a working stress. ವರ್ಕಿಂಗ್ ಸ್ಟ್ರೆಸ್ ನಿಮ್ಗೆ ಅವಾಗ ಸೇಫ್ ಶುರು ಆಗ್ತದೆ. ಅನ್ಸ್ಟುಡ? ಅದೇ ಫ್ಯಾಕ್ಟರ್ ಆಫ್ ಸೇಫ್ಟಿನ ಯಾವಾಗ ಮಲ್ಟಿಪ್ಲೈ ಮಾಡ್ತೀರಿ? ಲೋಡ್ಸ್ ಇದ್ದಾಗ ಮಲ್ಟಿಪ್ಲೈ ಮಾಡ್ತೀರಿ. ಅನ್ಸ್ಟುಡ? ದಟ್ಸ್ ವೈ ಹಿಯರ್ RR ಹಾಕಿ ಬರ್ದಿದಾರ, ಬಟ್ ಇಂಟ್ರೆಸ್ಟಿಂಗ್ಲಿ ಯು ರೈಟ್ ಇಟ್ ಇನ್ 3 ಡಿಫರೆಂಟ್ ವೇ. ಫ್ಯಾಕ್ಟರ್ ಆಫ್ ಸೇಫ್ಟಿ F is equal to sigma Y by sigma W. Factor of safety F is equal to sigma alt by sigma W. Factor of safety sigma P by sigma W. 3 ಫಾರ್ಮುಲಾ ಬರೀರಿ. ಅವ್ರು RR ಆಗಿ ಬರ್ದಿದ್ರ 3 ಫಾರ್ಮುಲಾ ಬೇರೆ ಬೇರೆ ಬರ್ಕೊಂಡ್ರಿ. ಈಗ ಒಂದು ಕ್ವಶನ್ ಕೇಳ್ತಿದ್ದೀನಿ, ಏನಂತಂದ್ರೆ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಡಕ್ಟೈಲ್ ಮಟೀರಿಯಲ್ಗೆ ಹಿಂಗ್ ಬರ್ತದ ಅಂತ ತಿಳ್ಕೊಡ್ರಿ. ಬ್ರಿಟಲ್ ಮಟೀರಿಯಲ್ಗೆ ಸ್ಟ್ರೆಸ್ ಸ್ಟ್ರೇನ್ ಕರ್ವ್ ಹೆಂಗ್ ಬರ್ತದ? ಹಿಂಗ್ ಬಂದ್ಬಿಟ್ಟು ರೈಟ್. ಡಕ್ಟೈಲ್ ಮಟೀರಿಯಲ್ಸ್ ಒಳಗಡೆ ಈಲ್ಡ್ ಸ್ಟ್ರೆಸ್ ಸಿಗ್ತದ, ಅಲ್ಟಿಮೇಟ್ ಸ್ಟ್ರೆಸ್ ಸಿಗ್ತದ, ಎರಡೂ ಸಿಗಕತ್ತದ. ಅಂಡರ್ಸ್ಟುಡ್? ವಿಚ್ ಇಸ್ ವೆರಿ ಸೇಫರ್ ಸೈಡ್. ಯಾವುದನ್ನ ನಾವು ತಗೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಮತ್ತೆ ಅಂಡರ್ ಎಸ್ಟಿಮೇಟ್ ಮಾಡೋದು. ಅಲ್ಟಿಮೇಟ್ ಸ್ಟ್ರೆಂತ್ ಎಷ್ಟೈತಿ? ಇಲ್ಲೈತಿ ಪಾಯಿಂಟ್, ಬಟ್ ಈಲ್ಡ್ ಸ್ಟ್ರೆಂತ್ ಇಲ್ಲೈತಿ. ಇವೆರಡೊಳಗೆ ಯಾವ್ದು ಚಿಕ್ಕದೈತಿ ಅಂದ್ರೆ ಇದು ಚಿಕ್ಕದದ. ಹಂಗಾಗಿ ಇದನ್ನ ತಗೊಂಡು ನಾವು ಡಿಸೈನ್ ಮಾಡಿದ್ರೆ ಸೇಫರ್ ಸೈಡ್ ಒಳಗೆ ಇರ್ತೀವಿ. ಅರ್ಥಾಯ್ತಾ? ಹಾಗಾದ್ರೆ ಇದನ್ನ ತಗೊಂಡು ಡಿಸೈನ್ ಮಾಡಬೇಕು ಅಂತಂದ್ರೆ ನಾ ಏನ್ ಮಾಡ್ತೀನಿ, ಈ ಇಕ್ವೇಶನ್ ಯೂಸ್ ಮಾಡ್ತೀನಿ. ಬಿಕಾಸ್ ಹಿಯರ್ ಈಲ್ಡ್ ಸ್ಟ್ರೆಸ್ ಇಸ್ ನೋನ್ ಅಂಡ್ ವರ್ಕಿಂಗ್ ಸ್ಟ್ರೆಸ್ ಇಸ್ ನೋನ್. ಹಾಗಾದ್ರೆ ಇದನ್ನ ನಾ ಏನಂತ ಕರಿತೀನಿ ಅಂದ್ರೆ, ದಿಸ್ ಫಾರ್ಮುಲಾ ಇಸ್ ಫಾರ್ ಡಕ್ಟೈಲ್ ಮಟೀರಿಯಲ್. ದಿಸ್ ಫಾರ್ಮುಲಾ ಇಸ್ ಫಾರ್ ಡಕ್ಟೈಲ್ ಮಟೀರಿಯಲ್. ಓಕೆನಾ? ಇಲ್ಲಿ ನಿಮಗೆ ಈಲ್ಡ್ ಸ್ಟ್ರೆಸ್ ಇಲ್ಲ, ಇಲ್ಲಿ ಏನಿಲ್ಲ, ವೈ ಅಂತಕ್ಕಂಥ ಪಾಯಿಂಟ್ ಇಲ್ಲಿ ಹೆಂಗ ಡಿಸ್ಟಿಂಗ್ವಿಶ್ ಆಗಿ ಕಾಣ್ತಿತ್ತಲ್ಲ ಹಂಗೆ ಇಲ್ಲಿ ಕಾಣ್ತಿಲ್ಲ. ಬಟ್ ಇಲ್ಲಿ ಏನ್ ಕಾಣ್ತಿದೆ? ಅಲ್ಟಿಮೇಟ್ ಕಾಣಕತ್ತೈತಿ, ಬಟ್ ನಿಮ್ಗೆ ಇಲ್ಲಿ ಈಲ್ಡ್ ಇಲ್ಲ. ಇಂಥ ಕೇಸ್ ಒಳಗಡೆ ನೀವು ಏನ್ ಮಾಡು, ಅಲ್ಟಿಮೇಟ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್ ಮಾಡ್ಕೋ, ಫ್ಯಾಕ್ಟರ್ ಆಫ್ ಸೇಫ್ಟಿ ಬೇಕಂದ್ರೆ. ಅರ್ಥಾಯ್ತಾ? ಅಂದ್ರೆ ಇದು ಯಾವಾಗ? ಇದು ಬ್ರಿಟಲ್ ಮಟೀರಿಯಲ್ಸ್. ಬ್ರಿಟಲ್ ಮಟೀರಿಯಲ್ ಫಾರ್ಮುಲಾನೇ ಬೇರೆ, ಡಕ್ಟೈಲ್ ಮಟೀರಿಯಲ್ ಫಾರ್ಮುಲಾನೇ ಬೇರೆ ಫಾರ್ ಫ್ಯಾಕ್ಟರ್ ಆಫ್ ಸೇಫ್ಟಿ. ಇಂಥ ಕೇಸ್ ಒಳಗಡೆ ಈಲ್ಡ್ ಸಿಗ್ತಿಲ್ಲ ಅಂತಂದಾಗ ಏನ್ ಮಾಡ್ಬೇಕಂತಂದ್ರೆ, ಅವರು 0.2%ಗೆ ಒಂದು ಪ್ಯಾರಲಲ್ ಲೈನ್ ಅನ್ನ ಲೀನಿಯರ್ ಎಲಾಸ್ಟಿಕ್ ಇದ್ದಲ್ಲಿ ಡ್ರಾ ಮಾಡಿ ಕಟ್ ಮಾಡಿ ಆ ಸ್ಟ್ರೆಸ್ ಅನ್ನು ರೀಡ್ ಮಾಡಿದ್ರೆ ಅದಕ್ಕೆ ಪ್ರೂಫ್ ಸ್ಟ್ರೆಸ್ ಅಂತ ಹೇಳ್ತಾರೆ. ಪ್ರೂಫ್ ಸ್ಟ್ರೆಸ್ ಡಿವೈಡೆಡ್ ಬೈ ವರ್ಕಿಂಗ್ ಸ್ಟ್ರೆಸ್ ಮಾಡಿದ್ರೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಬರ್ತದೆ. ಅಂದ್ರೆ
ಡಕ್ಟೈಲ್ ಮೆಟೀರಿಯಲ್ಸ್ಗೆ ಈ ಫಾರ್ಮುಲಾ, ಬ್ರಿಟಲ್ ಮೆಟೀರಿಯಲ್ಗೆ ಈ ಫಾರ್ಮುಲಾ. ಬ್ರಿಟಲ್ ಮೆಟೀರಿಯಲ್ ವಿತ್ ನೋ ಡಿಸ್ಟಿಂಕ್ಟ್ ultimate strength or yield strength, then this formula you have to use. Right? ಕೇಳ್ತಾರೆ, ಭಾಳ ಇಂಪಾರ್ಟೆಂಟ್. Next, we are entering into thermal or temperature stress and strain. When a material undergoes a change in temperature change ಆದಾಗ in it either elongates or contracts. ಯಾವಾಗ elongate ಆಗತ್ತಾ? ಟೆಂಪರೇಚರ್ ಹೆಚ್ಚಿಗೆ ಆದಾಗ elongate ಆಗ್ತದ, ಟೆಂಪರೇಚರ್ ಕಡಿಮೆ ಆದಾಗ ಕಾಂಟ್ರಾಕ್ಟ್ ಆಗ್ತದೆ. If the elongation or contraction is not restricted, then the material does not experience any stress despite the fact that it undergoes a strain ಅಂತ ಹೇಳ್ತೀವಿ. ಭಾಳ ಇಂಪಾರ್ಟೆಂಟ್ ನೋಡು. ಕ್ವಶನ್ ಹೆಂಗದಂತಂದ್ರೆ, ಈಗ ಒಂದು ಬಾರ್ ಅದ, ಈ ಬಾರ್ ಅದ, ಇಲ್ಲಿ ಗೋಡೆ ಅದ, ಇನ್ನ ಒಂದು ಬಾರ್ ಅದ, ಈ ಬಾಡಿಗೆ ಇಲ್ಲಿ ಗೋಡೆ ಅದ. ಓಕೆ, ಇದು ಸೇಮ್ ಲೆಂತ್ ಅದ, ಸೇಮ್ ಯಂಗ್ಸ್ ಮಾಡ್ಯುಲಸ್ ಅದ, ಸೇಮ್ ಡಯಾಮೀಟರ್ ಅದ, ಸೇಮ್ ಏರಿಯಾ ಅದ. ಇದು ಸೇಮ್ ಲೆಂತ್, ಎಲ್ಲ ಯಂಗ್ಸ್ ಮಾಡ್ಯುಲಸ್, ಡಯಾಮೀಟರ್, ಏರಿಯಾ ಅದ. ಇದಕ್ಕೂ ಥರ್ಮಲ್ ಎಕ್ಸ್ಪಾನ್ಷನ್ ಆಲ್ಫಾ, ಇದಕ್ಕೂ ಥರ್ಮಲ್ ಎಕ್ಸ್ಪಾನ್ಷನ್ ಕಾನ್ಸ್ಟೆಂಟ್ ಆಲ್ಫಾ ಅದ, ಎಲ್ಲ ಸೇಮ್ ಅದ. ಅದಕ್ಕೆ ನಾವು ಒಂದು ವರ್ಡ್ ಒಳಗೆ ಹೇಳ್ಬಿಡ್ತೀನಿ, ಐಡೆಂಟಿಕಲ್ ಬಾರ್ಸ್. ಬೋತ್ ಆರ್ ಐಡೆಂಟಿಕಲ್ ಬಾರ್ಸ್. ಈ ಬಾರಲ್ಲಿ ನಾ ಏನ್ ಮಾಡ್ತೀನಿ ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ, ಸ್ವಲ್ಪ, ಭಾಳ ಅಂತ ಅನ್ಕೋಬೇಡ್ರಿ, ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡ್ತೀನಿ. ಎಷ್ಟಂದ್ರೆ ಒಂದು ಡೆಲ್ಟಾ ಟಿ ಚೇಂಜ್ ಇನ್ ಟೆಂಪರೇಚರ್ ಒಂದು 10 ಡಿಗ್ರಿ ಚೇಂಜ್ ಮಾಡ್ತೀನಿ. ಇಲ್ಲಿನೂ ಕೂಡ ಡೆಲ್ಟಾ ಟಿ ಚೇಂಜ್ ಇನ್ ಟೆಂಪರೇಚರ್ 10 ಡಿಗ್ರಿ ಮಾಡ್ತೀನಿ. ಬಟ್ ಇವೆರಡರೊಳಗೆ ಏನ್ ಡಿಫ್ರೆನ್ಸ್ ಇರ್ತದೆ? ಅಂದ್ರೆ ಈ ಬಾರು ಬಿಕಾಸ್ ಆಫ್ ದ ಟೆಂಪರೇಚರ್ ಎಕ್ಸ್ಪ್ಯಾಂಡ್ ಆಗ್ತೀನಿ ಅಂತದ ಅಂದು ಅದ್ರ ಜೊತೆಗೆ ಅದು ಎಕ್ಸ್ಪ್ಯಾಂಡ್ ಆಗ್ತದ. ಎಕ್ಸ್ಪ್ಯಾಂಡ್ ಆಯ್ತು ಅಂತಂದ್ರೆ ಇಟ್ ಈಸ್ ಫ್ರೀ ಟು ಎಕ್ಸ್ಪ್ಯಾಂಡ್. ಅಂದ್ರೆ ದೇರ್ ಇಸ್ ನೋ ಸ್ಟ್ರೆಸ್ ಇಂಡ್ಯೂಸ್ಡ್ ಇನ್ ದ ಬಾಡಿ. ಅಂದ್ರೆ ಈ ಬಾರಲ್ಲಿ ಟೆಂಪರೇಚರ್ ಸ್ಟ್ರೆಸ್ ಇಸ್ 0 ಬಿಕಾಸ್ ಇಟ್ ಇಸ್ ಫ್ರೀ ಟು ಎಕ್ಸ್ಪ್ಯಾಂಡ್. ಬಟ್ ಈ ಬಾರಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ ಇದು ಎಕ್ಸ್ಪ್ಯಾಂಡ್ ಆಗ್ಬೇಕಂತ ಯೋಚನೆ ಮಾಡ್ತದ. ಬಟ್ ಈ ವಾಲ್ ಅದನ್ನ ರಿಸ್ಟ್ರಿಕ್ಟ್ ಮಾಡ್ತದೆ. ಹಂಗಾದ್ರೆ ಟೆಂಪರೇಚರ್ ಸ್ಟ್ರೆಸ್ ಈಸ್ ಇಂಡ್ಯೂಸ್ಡ್. ಟೆಂಪರೇಚರ್ ಸ್ಟ್ರೆಸ್ ಇಸ್ ನಾಟ್ ಇಂಡ್ಯೂಸ್ಡ್. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ, ಟೆಂಪರೇಚರ್ ಸ್ಟ್ರೆಸ್ ಇಂಡ್ಯೂಸ್ ಆಯ್ತಲ್ರಿ ಸರ್, ಕಾಂಪ್ರೆಸಿವ್ ಸ್ಟ್ರೆಸ್ ಇಂಡ್ಯೂಸ್ ಆಯ್ತು, ಟೆನ್ಸೈಲ್ ಸ್ಟ್ರೆಸ್ ಇಂಡ್ಯೂಸ್ ಆಯ್ತು ಒಳಗಡೆ? ಇಂಟ್ರೆಸ್ಟಿಂಗ್ ಕ್ವಶನ್ ಐತಲ್ಲ. ಫಾರ್ ದಟ್ ಯು ಹ್ಯಾವ್ ಟು ಥಿಂಕ್ ವೆರಿ ಇಂಟ್ರೆಸ್ಟಿಂಗ್ಲಿ. ಏನಂತಂದ್ರೆ, ಇದು ಎಕ್ಸ್ಪ್ಯಾಂಡ್ ಆಗ್ಬೇಕಂತದ, ಬಟ್ ಗಾಡಿ ಅದನ್ನ ರಿಸ್ಟ್ರಿಕ್ಟ್ ಮಾಡೈತಂದ್ರ ಇದು ಏನ್ ಫೀಲ್ ಮಾಡ್ತದ ಅಂದ್ರೆ ಇದು ಕಂಪ್ರೆಸ್ ಫೀಲ್ ಮಾಡ್ತದೆ. Therefore, as the temperature increases, if there is a restriction in the boundary, then compressive stress will be induced. First point. Second point is, as the temperature decreases, if there is a restriction, then tensile stress will be induced. ಇವೆರಡು ಬಹಳ ಇಂಪಾರ್ಟೆಂಟ್. ನೆನ್ಪಿಟ್ಟು ಈಟದನ್ನು ಕೇಳಿದ್ದೆಲ್ಲ ಅವರು ಇಲ್ಲಿ ಬರ್ದಿರ್ತಾರ. ಯು ಕ್ಯಾನ್ ರೀಡ್ ದಟ್. ದೆನ್ ವಾಟ್ ಇಸ್ ದ ಸ್ಟ್ರೆಸ್? ಈಗ ನಾನು ನಿಮಗೆ ಹೇಳಿದೆ ಸ್ಟ್ರೆಸ್ ಇಂಡ್ಯೂಸ್ ಆಗುತ್ತಾ ಅಂತ ಹೇಳಿದೆ. ಎಷ್ಟು ಆಗ್ತದ ಸ್ಟ್ರೆಸ್? ಎಷ್ಟು ಇಂಡ್ಯೂಸ್ ಆಗ್ತದೆ ಅಂದ್ರೆ ದಟ್ ಈಸ್ ಆಲ್ಫಾ ಟಿ ಇ. ದಿಸ್ ಇಸ್ ಯುವರ್ ಎಪ್ಸಿಲಾನ್ ಟಿ, ಸಿಗ್ಮಾ ಟಿ is equal to alpha ಟಿ ಇ. ಓಕೆ, ನೆಕ್ಸ್ಟ್ ಇಲ್ಲಿ ಎಲಾಂಗೇಟ್ ಆಗುತ್ತೆ ಅಂದ್ರಲ್ಲ ಸರ್, ಎಷ್ಟು ಎಲಾಂಗೇಟ್ ಆಗುತ್ತೆ ಅಂತ ಕೇಳಿದ್ರೆ ಡೆಲ್ಟಾ ಎಲ್ ಅಂತಾರೆ. ದಟ್ ಇಸ್ ಎಲ್ ಆಲ್ಫಾ ಟಿ. ಇದನ್ನ ಯೂಶುವಲಿ ಡೆಲ್ಟಾ ಟಿ ಅಂತ ಬರೀತಾರೆ. ಯು ರೈಟ್ ಇಟ್ ಆಸ್ ಡೆಲ್ಟಾ ಟಿ, ಚೇಂಜ್ ಇನ್ ಟೆಂಪರೇಚರ್, ರೈಟಾ? ಎಲ್ ಆಲ್ಫಾ ಟಿ. ಇಂಟ್ರೆಸ್ಟಿಂಗ್ ಐತಲ್ಲ. ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಷನ್ ಮಾಡೋಣ. ವೆರಿ ಇಂಟ್ರೆಸ್ಟಿಂಗ್ ಮತ್ತೆ ಅಂಬಿಗ್ಯೂಟಿ ಇರ್ತಕ್ಕಂಥ ಕ್ವಶನ್ ಕೊಡ್ತೀನಿ. ಬಹಳ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡವ್ರು ನೀವು ಇದನ್ನ ಹೇಳ್ಬೋದು. ಏನಂತಂದ್ರೆ, ಲೆಟ್ ಅಸ್ ಕನ್ಸಿಡರ್ ಒನ್ ಬಾರ್ ಅದ, ಈ ಬಾರದ ಡಯಾಮೀಟರ್ ಡಿ ಅದ, ಲೆಂತ್ ಎಲ್ ಅದ. ಡಯಾಮೀಟರ್ ಡಿ ಅದ, ಲೆಂತ್ ಎಷ್ಟದ? ಎಲ್ ಅದ. ಇದಕ್ಕೆ ಟೆಂಪರೇಚರ್ ಚೇಂಜ್ ಆಯ್ತು, ಇನ್ಕ್ರೀಸ್ ಆಯ್ತು ಅಂತ ತಿಳ್ಕೊಂಡ್ರಿ. ಇದ್ರೊಳಗಡೆ ಸ್ಟ್ರೆಸ್ ಇಂಡ್ಯೂಸ್ ಆಗ್ತದೆ, ಕರೆಕ್ಟಾ? ಬಿಕಾಸ್ ಎರಡು ಕಡೆ ಸ್ಟಾಪ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ, ಇನ್ನೂ ಒಂದು ಬಾರ್ ಅದ, ಆ ಬಾರದ ಡಯಾಮೀಟರ್ ಡಿ ಅದ, ಬಟ್ ಲೆಂತ್ 2 times ಎಲ್ ಅದ. ಡಯಾಮೀಟರ್ ಏನದ, ಲೆಂತ್ ಏನದ, 2 times ಎಲ್ ಅದ. ಹಾಗಾದ್ರೆ ಇದನ್ನು ರಿಸ್ಟ್ರಿಕ್ಟೆಡ್ ಆದ್ಮೇಲೆ ಇದ್ರೊಳಗೂ ಟೆಂಪರೇಚರ್ ಸ್ಟ್ರೆಸ್ ಜಾಸ್ತಿ ಆಗ್ತದೆ. ಇದಕ್ಕೆ 1 ಅಂತ ಬರಿತೀನಿ, ಇದಕ್ಕೆ 2 ಅಂತ ಬರಿತೀನಿ. ಮೂರನೇ ಕ್ವಶನ್ ಏನಂತಂದ್ರೆ, ಬೇರೆ ಕಲರ್. ಮೂರನೇ ಕ್ವಶನ್ ಏನಂತಂದ್ರೆ, ಒಂದು ಬಾರ್ ಅದ, ಅದರದ್ದು ಡಯಾಮೀಟರ್ ಬಾಳ ಅದ, ಬಟ್ ಲೆಂತ್ ಇಲ್ಲಿ ಎಷ್ಟು ಲೆಂತ್ ಇತ್ತಲ್ಲ ಅಷ್ಟೇ ಲೆಂತ್ ಅದ. ಬಟ್ ರಿಸ್ಟ್ರಿಕ್ಷನ್ ಇರೋದ್ರಿಂದ ಇದ್ರೊಳಗೂ ಟಿ ಟೆಂಪರೇಚರ್ ಸ್ಟ್ರೆಸ್ ಹೆಚ್ಚಿಗೆ ಆಗ್ತದೆ. ಇದು ಮೂರನೇ ಪ್ರಾಬ್ಲಮ್. ನನ್ನ ಕ್ವಶನ್ ಏನಂತಂದ್ರೆ, ಇದು ಸಿಗ್ಮಾ ಟಿ1 ಅನ್ನು, ಇದು ಸಿಗ್ಮಾ ಟಿ2 ಅನ್ನು, ಇದು ಸಿಗ್ಮಾ ಟಿ3 ಅನ್ನು. ಆಪ್ಷನ್ ಕೊಡ್ತೀನಿ. ಒಂದೇ ಆಪ್ಷನ್, ಸಿಗ್ಮಾ ಟಿ1 ಈಸ್ ಗ್ರೇಟರ್ ದ್ಯಾನ್ ಸಿಗ್ಮಾ ಟಿ2 ಈಸ್ ಗ್ರೇಟರ್ ದ್ಯಾನ್ ಸಿಗ್ಮಾ ಟಿ3. ಆಪ್ಷನ್ 2, ಸಿಗ್ಮಾ ಟಿ1 ಈಸ್ ಲೆಸ್ ದ್ಯಾನ್ ಸಿಗ್ಮಾ ಟಿ2 is less than sigma T3.
ಆಪ್ಷನ್ 3 ಸಿಗ್ಮಾ T1 is equal to sigma T2 is equal to sigma T3. Option 4 sigma T1 is equal to sigma T3 is not equal to sigma T2. ನಾಲ್ಕು ಆಪ್ಷನ್. ಇನ್ನು ಇದ್ರೊಳಗೆ ಆಪ್ಷನ್ ಸಿಗಲಿಲ್ಲ ಅಂದ್ರೆ ಕರೆಕ್ಟ್ ಆನ್ಸರ್ ಎಲ್ಲಿರ್ಬೋದು ಹುಡುಕಾಡ್ಕೊಡಿ. ಫಿಫ್ತ್ ಆಪ್ಷನ್ ಹಾಕ್ರಿ, ಸಿಕ್ಸ್ತ್ ಹಾಕ್ರಿ, ಸೆವೆಂತ್ ಹಾಕ್ರಿ. ಐ ವಾಂಟ್ ದ ರಿಲೇಷನ್ ಬಿಟ್ವೀನ್ ದಿಸ್ ಈ ಮೂರದು ರಿಲೇಷನ್ ಏನಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ. ರೈಟಾ? Next, this is all about temperature stress. Very easy problem of the direct stress substitution. You can solve that one. Next, very important. This is ultimate and very very important. Okay. Now look at here. One steel ada, one brass ada, one mattond steel ada. But ಈ ಮೂರು ಸ್ಟೀಲ್ ಇವು ಏನು ಎರಡು ಬಾರ್ಸ್ ಎರಡು ಮಟೀರಿಯಲ್ಸ್ ಏನೈತಿಲ್ಲ ಅವೆರಡು ಮಟೀರಿಯಲ್ ಮೇಲೆ ಫಿಕ್ಸ್ ಮಾಡಿದ್ರು. ಲೆಟ್ ಅಸ್ ಕನ್ಸಿಡರ್ ಇದನ್ನ ಬಿಟ್ಬಿಡೋಣ, ಕೆಳಗೋದು ಬೇಡ. ಓಕೆ, ಲೆಟ್ ಅಸ್ ಕನ್ಸಿಡರ್ ಎರಡೇ ಅಂತ ತಿಳ್ಕೊಳ್ರಿ. ಈ ಎರಡು ಮಟೀರಿಯಲ್ಸ್ ಅನ್ನ ಕಂಬೈನ್ ಮಾಡಿ ಬಿಟ್ಟಿದ್ವಿ. ಇಲ್ಲಿ ಟೆಂಪರೇಚರ್ ಹೆಚ್ಚಿಗೆ ಮಾಡ್ತೀವಿ. ಟೆಂಪರೇಚರ್ ಹೆಚ್ಚಿಗೆ ಮಾಡಿದ್ರೆ ಡೆಲ್ಟಾ ಟಿ ಹೆಚ್ಚಿಗೆ ಮಾಡಿದಾಗ ಏನಾಗುತ್ತೆ? ಸ್ಟೀಲೂ ಎಕ್ಸ್ಪೆಂಡ್ ಆಗ್ತದ, ಬ್ರಾಸು ಎಕ್ಸ್ಪೆಂಡ್ ಆಗ್ತದ. ಬಟ್ ಎರಡು ಸೇಮ್ ಎಕ್ಸ್ಟೆಂಡ್ ಆಗ್ತದ ಇಲ್ಲ, ಮಟೀರಿಯಲ್ ಬೇರೆ ಇರೋದ್ರಿಂದ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್ ಏನಿತ್ತಲ್ಲ ಅದು ಆಲ್ಫಾ ಎಸ್ ಅನ್ನೋಣ, ಇದ್ರದ್ದು ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್ ಅನ್ನ ಆಲ್ಫಾ ಬಿ ಅನ್ನೋಣ. ಈಗ ಆಲ್ಫಾ ಎಸ್ ಇಸ್ ಲೆಸ್ ದೆನ್ ಆಲ್ಫಾ ಬಿ, ಥರ್ಮಲ್ ಎಕ್ಸ್ಪೆನ್ಷನ್ ಆಫ್ ಸ್ಟೀಲ್ ಇಸ್ ಲೆಸ್ ದೆನ್ ಥರ್ಮಲ್ ಎಕ್ಸ್ಪೆನ್ಷನ್ ಆಫ್ ಬ್ರಾಸ್ ಇತ್ತಂದ್ರೆ ಅವಾಗ ಏನಾಗ್ತದೆ? ಸ್ಟೀಲ್ ಕಡಿಮೆ ಎಕ್ಸ್ಪೆಂಡ್ ಆಗ್ತದೆ, ಬ್ರಾಸ್ ಜಾಸ್ತಿ ಎಕ್ಸ್ಪೆಂಡ್ ಆಗ್ತದೆ. ಬಟ್ ಟೋಟಲಿ ಎರಡು ಎಕ್ಸ್ಪೆಂಡ್ ಆಗ್ತದೆ ಬಿಕಾಸ್ ಟೆಂಪರೇಚರ್ ಹೆಚ್ಚಿಗೆ ಮಾಡಿತ್ತು. ಅರ್ಥ? ಓಕೆ. ಕ್ವಶನ್ ಇಷ್ಟೇ ಅಲ್ಲ. ಕ್ವಶನ್ ಅಂದ್ರೆ ನಿಮ್ಗೆ ಇದು ಅರ್ಥ ಈಸಿಯಾಗಿ ಅರ್ಥ ಆಯ್ತು. ಏನಂದ್ರೆ ಎಪ್ಸಲಾನ್ ಇದು ಆಯ್ತು, ಇದು ಆಯ್ತು. ನನ್ನ ಕ್ವಶನ್ ಬೇರೆ ಐತೆ. ಮತ್ತೆ ಅಗೈನ್ ಕಮೆಂಟ್ ಬಾಕ್ಸ್ ಒಳಗಡೆ ಡಿಸ್ಕಷನ್ ಮಾಡೋಣ. 4ನೇ ಕ್ವಶನ್. ಒಂದು ಬಾಡಿ ಅದ, ಈ ಬಾಡಿ ಒಳಗಡೆ ಇಲ್ಲಿ ಸ್ಟೀಲ್ ಅದ, ಇನ್ನ ಒಂದದ ಸೇಮ್ ಲೆಂತ್ ಇಲ್ಲಿ ಬ್ರಾಸ್ ಅದ. ಯು ಆಲ್ರೆಡಿ ನೋ ದಟ್. ಐ ವಿಲ್ ಗಿವ್ ಯು, ಡೋಂಟ್ ವರಿ ಅಬೌಟ್ ದಟ್. ಇಫ್ ಆಲ್ಫಾ ಆಫ್ ದ ಸ್ಟೀಲ್ ಈಸ್ ಲೆಸ್ ದೆನ್ ಆಲ್ಫಾ ಆಫ್ ದ ಬ್ರಾಸ್, ಆಲ್ಫಾ ಆಫ್ ದ ಬ್ರಾಸ್ ಈ ರೀತಿ ಇತ್ತಂದ್ರೆ ಮತ್ತೆ ಇವೆರಡು ರಿಸ್ಟ್ರಿಕ್ಷನ್ ಆಗಿತ್ತು ಅಂತಂದ್ರೆ ಆಪ್ಷನ್ ಎ ಸ್ಟೀಲ್ ಎಕ್ಸ್ಪೀರಿಯನ್ಸ್ ಟೆನ್ಷನ್, brass experience compression. Option B steel experience compression, brass experience tension. Steel experience tension, brass experience tension. Option D steel experience compression, brass experience compression. Here delta T change in temperature as the temperature increases. 4 ಆಪ್ಷನ್ ಒಳಗೆ ಏನಾಗ್ತದೆ? ಇದಕ್ಕೆ ನಿಮ್ಗೆ ಹಿಂಗೆ ಅನ್ಸ್ಬೋದು, ಏನಂತಂದ್ರೆ ಸರ್ ಏನು ಹೇಳಿಲ್ಲ ಏನಿಲ್ಲ ಅವ್ರು ಬರೀ ಕ್ವಶನ್ ಕೇಳ್ತೀರಪ್ಪ ನೀವು ಅಂತ ಅನ್ಸ್ಬೋದು. ನಿಮಗೆ ಥಿಯರಿನ ಆಮೇಲೆ ಹೇಳ್ತೀನಿ, ಬಟ್ ಈ ಕ್ವಶನ್ಸ್ಗಳಿಗೆ ನೀವು ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಡೋಂಟ್ ಥಿಂಕ್ ಲೈಕ್ ಐನ್ಸ್ಟೀನ್. ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಕಾಮನ್ ಸೆನ್ಸ್ ಯೂಸ್ ಮಾಡಿ ಇದು ರಿಯಾಲಿಟಿ ಒಳಗೆ ಆಗಕತ್ತಿತ್ತು ಅಂತ ಕಣ್ಣು ಮುಚ್ಕೊಂಡು ಥಿಂಕ್ ಮಾಡ್ರಿ. ಥಿಂಕ್ ಮಾಡಿ ನೀವೇನು ಮಾಡ್ರಿ ಆನ್ಸರ್ ಮಾಡ್ರಿ. ಓಕೆನಾ? ಬೇಕಾದ್ರೆ ನಿಮ್ಗೆ ಒಂದು ಹಿಂಟ್ ಕೊಡ್ತೀನಿ ನಾನು. ನಿಮ್ಗೆ ಏನಂತಂದ್ರೆ ಕೆಲವು ಹುಡುಗರು ಫ್ರೆಶ್ ಹುಡುಗರು ಇದ್ರಿ ಅಂತಂದ್ರೆ ನಿಮಗೆ ಇದು ಅರ್ಥ ಆಗಿಲ್ಲ ಅಂತ ತಿಳ್ಕೊಡ್ರಿ. ಆಲ್ಫಾ ಎಸ್ ಅಂದ್ರೆ ಏನು ಸರ್, ಆಲ್ಫಾ ಬಿ ಅಂದ್ರೆ ಏನು ತಿಳಿದಿಲ್ಲ ಅಂದ್ರೆ ಥಿಂಕ್ ಮಾಡ್ರಿ. ಫಾರ್ ಎಕ್ಸಾಂಪಲ್ ಆಲ್ಫಾ ಎಸ್ ಅಂದ್ರೆ ಇದಕ್ಕೆ ಲೀನಿಯರ್ ಥರ್ಮಲ್ ಎಕ್ಸ್ಪಾನ್ಷನ್ ಕೋಎಫಿಷಿಯಂಟ್ ಅಂತ ಅಂದ್ರೆ 1.2 × 10⁻⁻6 mm per degree temperature ಅಂತ. ಅಂದ್ರ ಇದು ಇಷ್ಟಿತ್ತು ಅಂತಂದ್ರೆ ಇದು 12 ಬರೋಣ, 12 ಬರೋಣ, 12 × 10⁻⁶. ಹಂಗಾರೆ ಬ್ರಾಸದ ಎಷ್ಟಿರ್ಬೇಕಂತ ಹೇಳಿ ಜಾಸ್ತಿ ಹೇಳಿವಿ ಅಂದ್ಮೇಲೆ ಒಂದು 20 ಬರೋಣ, 20 × 10⁻⁶ mm per degree centigrade. ಇದ್ರ ಮೀನಿಂಗ್ ಏನಂದ್ರೆ 1 ಡಿಗ್ರಿ ಹೆಚ್ಚಿಗಾದಾಗ ಸ್ಟೀಲ್ ಇಷ್ಟು ಎಕ್ಸ್ಪ್ಯಾಂಡ್ ಆಗ್ತದ, 1 ಡಿಗ್ರಿ ಹೆಚ್ಚಾದಾಗ ಬ್ರಾಸ್ ಇಷ್ಟು ಎಕ್ಸ್ಪ್ಯಾಂಡ್ ಆಗ್ತದೆ. ಅವಾಗ ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್ ಅಂತಾರೆ. ಈಗ ಯಾವ್ದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತದೆ? ಬ್ರಾಸ್ ಜಾಸ್ತಿ ಎಕ್ಸ್ಪ್ಯಾಂಡ್ ಆಗ್ತದ, ಸ್ಟೀಲ್ ಕಡಿಮೆ ಎಕ್ಸ್ಪ್ಯಾಂಡ್ ಆಗ್ತದೆ. ಬಟ್ ಎರಡೂ ಕಡೆ ಏನ್ ಮಾಡ್ಬಿಟ್ಟಿದ್ವಿ? ರಿಸ್ಟ್ರಿಕ್ಷನ್ ಆಗಿಬಿಟ್ಟಿದ್ವಿ. ಅವಾಗ ಎರಡು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತದ ಅಂತ. ಇದು 1ನೇ ಕ್ವಶನ್. ನೋಡು 2ನೇ ಕ್ವಶನ್, 5ನೇ ಕ್ವಶನ್ ನೋಡುದು. 5ನೇ ಕ್ವಶನ್ ಒಳಗಡೆ ಈ ಎರಡು ಸ್ಟೀಲ್ ಮತ್ತು ಬ್ರಾಸ್ ಅನ್ನ ಎರಡು ಗೋಡೆಗಳ ಮಧ್ಯದಲ್ಲಿ ಇಟ್ಟಿಲ್ಲ, ಬಟ್ ಒಂದು ಸ್ಟೀಲ್ ಅನ್ನ ಮತ್ತು ಒಂದು ಬ್ರಾಸ್ ಅನ್ನ ಕ್ಲ್ಯಾಂಪ್ ಮಾಡಿದೀನಿ. ಇಲ್ಲಿ ಕ್ಲ್ಯಾಂಪ್ ಮಾಡಿದೀನಿ, ಇಲ್ಲಿ ಕ್ಲ್ಯಾಂಪ್ ಮಾಡಿದೀನಿ. ಈ ರೀತಿ ಕ್ಲ್ಯಾಂಪ್ ಮಾಡಿ ಆಪ್ಷನ್ಸ್ ಕೊಡ್ತೀನಿ. ಎ, ಬಿ, ಸಿ, ಡಿ. ಈ 4 ಆಪ್ಷನ್ಸ್ಗಳು ಇವೆ. ಇಲ್ಲೇನಿದಾವಲ್ಲ ಇವೇ 4 ಆಪ್ಷನ್ಸ್ಗಳನ್ನ ಕಾಪಿ ಅಂಡ್ ಪೇಸ್ಟ್ ಹಿಯರ್ ಮೀನ್ಸ್ ಸೇಮ್ ಆಪ್ಷನ್ಸ್. ಬಟ್ ಇಲ್ಲಿ ಸ್ಟೀಲ್ ಅಂಡ್ ಬ್ರಾಸ್ ಆರ್ clamped and steel and brass are restricted between the 2 walls. Now you have to answer very 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 distinctly. Talent use ಮಾಡ್ರಿ, ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಟ್ಯಾಲೆಂಟ್ ಇಲ್ಲ ಬೇಡ, ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಬೇಕಂತಂದ್ರೆ ಅಯ್ಯೋ ಸಾರಿ
ಸ್ವಲ್ಪ ಪ್ರಾಮಾಣಿಕರಾಗ್ರಿ, ಇದನ್ನ ಓದ್ಬೇಡ್ರಿ. ಇಲ್ಲೆಲ್ಲ ಬರ್ದಾರ ಅವರು, ಡೋಂಟ್ ರೀಡ್ ದಿಸ್. ಪ್ರಾಮಾಣಿಕರಾಗಿ ಆನ್ಸರ್ ಮಾಡಿ ನೋಡೋಣ ಏನಾಗುತ್ತೆ, ರೈಟಾ. ನೆಕ್ಸ್ಟ್ ಕಮಿಂಗ್ ಟು ಸಮ್ ಎಕ್ಸ್ಟ್ರಾ ಮಟೀರಿಯಲ್ಸ್ ಇಸ್ ದೇರ್ ಹಿಯರ್, ಯು ಗೋ ಥ್ರೂ ದಿಸ್ ಒನ್. ಯೂಶುವಲಿ ಇದು ಮೆಕ್ಯಾನಿಕಲ್ ಹುಡುಗರಿಗೆ ಜಾಸ್ತಿ ಯೂಸ್ ಆಗ್ತದೆ. ನೆಕ್ಸ್ಟ್ ಕಮಿಂಗ್ ಟು ಕ್ರೀಪ್. ಕ್ರೀಪ್ ಅಲ್ಲಿ ಏನದ ಅಂತಂದ್ರೆ ನೋಡಿ, ಇದಕ್ಕೆ ನಾವೊಂದು ಎಕ್ಸಾಂಪಲ್ ಕೊಡ್ತೀನಿ. ಏನಂತಂದ್ರೆ ಈಗ ಕೆಲವರು ಹುಡುಗರು ಇರ್ತಾರೆ ಅಥವಾ ಕೆಲವರು ಪರ್ಸನ್ಸ್ ಇರ್ತಾರೆ. ಅವ್ರು ಹೆಂಗಿರ್ತಾರೆ ಅಂತಂದ್ರೆ, ಅವ್ರಿಗೆ ಒಬ್ರು ಯಾರೋ ಒಂದು ದಿನ ಬಡ್ದ್ಬಿಟ್ರ, ಕಪಾಳಕ್ಕೆ ಬಡ್ದಾಗ ಅವರು ಹತ್ಕೊಂತ ಕುಂತಿದಾರ, ರೈಟ್. ಕಪಾಳಕ್ಕೆ ಬಡ್ದಾರ, ಅದಕ್ಕೆ ಅವ್ರು ಅಳಕತ್ತಾರ, ಇಟ್ ಇಸ್ ಕಾಮನ್. ಅಥವಾ ಅವ್ರಿಗೊಂದು ಏನೋ ಪ್ರಾಬ್ಲಮ್ ಆಗ್ಯದ, ಅಳಕೊಂತ ಕುಂತಾರ, ಕಾಮನ್. ಅವ್ರ ದುಡ್ಡು ಕಳುವಾಗ್ಯಾವ, ಅವ್ರು ಅಳ್ತಾ ಇದ್ದಾರೆ, ಕಾಮನ್. ಅಂದ್ರೆ ಸ್ಟ್ರೆಸ್ ಆಗ್ಯದ, ಅವರಲ್ಲಿ ಸ್ಟ್ರೇನ್ ಆಗ್ಯದ, ದಟ್ ಇಸ್ ಕಾಮನ್. ಬಟ್ ಇವತ್ತು ಒಂದಿನ ಕಪಾಳ ಕೊಡದಾರ, ಅವ್ರು ಇವತ್ತು ಅಳಕತ್ತಾರ, ಅದನ್ನ ನೆನೆಸ್ಕೊಂಡು ನಾಳೆ ಅಳ್ತಾರ, ಅದನ್ನ ನೆನೆಸ್ಕೊಂಡು ನಾಡ್ದು ಅಳ್ತಾರ, ಅದನ್ನ ನೆನೆಸ್ಕೊಂಡು ತಿಂಗಳಾದ್ಮೇಲೆ ಅಳ್ತಾರ, ಅದನ್ನೇ ನೆನೆಸ್ಕೊಂಡು ಒಂದು ವರ್ಷ ಆದ್ಮೇಲೆ ಅಳ್ತಾರ. ಈ ರೀತಿ ಅವ್ರ ಅಳು ಕಂಟಿನ್ಯೂಸ್ ಆಗತ್ತೆ. ಬಟ್ ಲೋಡ್ ಮಾತ್ರ ಅಥವಾ ಸ್ಟ್ರೆಸ್ ಮಾತ್ರ ಏನೈತಿಲ್ಲ, ಸಸ್ಟೈನ್ಡ್ ಅಂದ್ರೆ ಒಂದೇ ಸತಿ ಅಪ್ಲೈ ಮಾಡಿದೀವಿ ನಾವು. ಬಟ್ ಅವ್ರದ್ದು ಸ್ಟ್ರೇನ್ ಏನದಲ್ಲ, ಅದು ಡಿಫಾರ್ಮೇಶನ್ ಏನದಲ್ಲ, ಕಂಟಿನ್ಯೂಸ್ ಅದ. ಅಂತ ಮನುಷ್ಯರಿಗೆ ಹೆಸರಿಟ್ಬಿಡಿ. ಮತ್ತೆ ನಿಮ್ಮ ಸುತ್ತಮುತ್ತ ಯಾರು ಇದ್ದಾರೆ ಅವ್ರಿಗೆ ಕ್ರೀಪಿ ಬಾಯ್ ಅಂತ, ಕ್ರೀಪಿ ಗರ್ಲ್ಸ್. ಕ್ರೀಪ್ ಅಂತಂದ್ರೆ ಹಂಗ. ಏನ್ ಹೇಳ್ತಾರೆ ನೋಡೋಣ ಈಗ. ವೆನ್ ಅ ಮೆಂಬರ್ is subjected to constant load over a long period of time, it goes a slow permanent deformation, and this is termed as creep. This is independent on temperature. Usually at elevated temperature creep is high. ಆಯ್ತಾ. ಇದನ್ನ ಆಮೇಲೆ ಓದಂತ್ರಿ, ಫಸ್ಟ್ ಇದನ್ನ ಅರ್ಥ ಮಾಡ್ಕೊಂಡು. The material have its own different melting point. Each will creep when homologous temperature is greater than 0.5 times homologous temperature. Don't worry, ಇದು ATD BTD ಓದುವ ಹುಡುಗರಿಗೆ ಯೂಸ್ ಆಗ್ತದೆ, ನಮಗೆ ಜಾಸ್ತಿ ಆಗಲ್ಲ. ಜಸ್ಟ್ ಯು ರಿಮೆಂಬರ್ ದ ಕ್ರೀಪ್ ಡೆಫಿನಿಷನ್. ಅಂಡ್ ಕ್ರೀಪ್ ಅಲ್ಲಿ 3 ಟೈಪ್ ಆಫ್ ಕ್ರೀಪ್ ಬರ್ತದ. ಒಂದು ಪ್ರೈಮರಿ ಕ್ರೀಪ್, ಸೆಕೆಂಡರಿ ಕ್ರೀಪ್ ಅಂಡ್ ಟರ್ಷರಿ ಕ್ರೀಪ್ ಅಂತ. ಯು ಜಸ್ಟ್ ರಿಮೆಂಬರ್, ಪ್ರೈಮರಿ ಕ್ರೀಪ್ ಈಸ್ ಲೈಕ್ ದಿಸ್. ಅಂದ್ರೆ ಆಸ್ ಟೈಮ್ ಪಾಸಸ್ ಅವ್ರದ್ದು ಅಳು ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರೈಮರಿ ಕ್ರೀಪ್ ಟೈಮ್ ಜಾಸ್ತಿ ಆದಂಗೆಲ್ಲ ಇನಿಷಿಯಲ್ ಏನಾಗ್ತದೆ, ಅವರು ಸ್ಟ್ರೇನ್ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಸೆಕೆಂಡರಿ ಕ್ರೀಪ್ ಅಂತಂದ್ರೆ ಇವನ್ ಸ್ವಲ್ಪ ಇನ್ಕ್ಲೈನ್ ಕೊಟ್ಟನ, ಡೋಂಟ್ ವರಿ, ಇದೊಂದು ಸ್ವಲ್ಪ ಲೀನಿಯರ್ ಬಂದ್ರು ನಡೀತೈತಿ. ಸೆಕೆಂಡರಿ ಕ್ರೀಪ್ ಇಸ್ ಸಮಥಿಂಗ್ ಲೈಕ್ ದಿಸ್, ಮೀನ್ಸ್ ಟೈಮ್ ಈಸ್ ಪಾಸಿಂಗ್ ಬಟ್ ಕಾನ್ಸ್ಟೆಂಟ್ ಸ್ಟ್ರೇನ್ is constant. ಅಥವಾ ವೇರಿ ಆಗತ್ತೆ ಅಂದ್ರೆ ಲೀನಿಯರ್ಲಿ ವೇರಿಯಿಂಗ್, ಇನ್ಕ್ರೀಸಿಂಗ್ ಇಟ್ ಇಸ್ ಬಟ್ ಲೀನಿಯರ್ಲಿ ಇನ್ಕ್ರೀಸಿಂಗ್. Then after that, as time passes, then strain is increasing exponentially. ಆಯ್ತಾ. ಇಲ್ಲಿ ಫ್ರಾಕ್ಚರ್ ಆಗುತ್ತೆ, ಸುಸೈಡ್ ಸತ್ತಾಗ್ಬಿಡುತ್ತೆ. ಒಂದು ಒಡಿಸ್ಕೊಂಡು ಫಸ್ಟ್ ಒಂದಿಷ್ಟು ದಿನ ಅದು ನೆನಪು ಮಾಡ್ಕೊಂಡು ಜಾಸ್ತಿ ಅಳಕ್ ಶುರು ಮಾಡಿದ. ಸ್ವಲ್ಪ ದಿನ ಆದ್ಮೇಲೆ ಅಳು ಕಾನ್ಸ್ಟೆಂಟ್ ಇತ್ತು, ದಿನಕ್ಕೆ 1 ತಾಸು ಹತ್ಕೊಂತ ಹೊಂಟ. ಇವತ್ತು 1 ತಾಸು, ನಾಳೆ 1 ತಾಸು, ದಿನ ಒಂದೊಂದು ತಾಸು. ಬಟ್ ಜೀವನೆಲ್ಲ ಹಳೆದ ಆಯ್ತಪ್ಪ ಅಂತೇಳಿ ಲಾಸ್ಟ್ ಕೆಲವು ದಿನಗಳು ಜಗ್ಗಿ ಹತ್ತು ಸುಸೈಡ್. ದಿಸ್ ಈಸ್ ಯುವರ್ ಟರ್ಷರಿ ಕ್ರೀಪ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್. This is very very important. If the load P is applied suddenly, 1 minute, ಇದನ್ನ ಹೇಳೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಹೇಳ್ತೀನಿ. ಇಲ್ಲಿವರೆಗೂ ನಾನು ನಿಮಗೆ ಲೋಡ್ ಅಂತ ವರ್ಡ್ಸ್ ಅನ್ನು ಬಹಳ ಸತಿ ಯೂಸ್ ಮಾಡಿದ್ದೀನಿ. ಸ್ಟ್ರೆಸ್ ಅಂತ ಹೇಳಿ ವರ್ಡ್ ಅನ್ನು ಕೂಡ ಬಹಳ ಸತಿ ಯೂಸ್ ಮಾಡಿದ್ದೀನಿ. ಸ್ಟ್ರೆಸ್ ಲೋಡ್ ಮೇಲೆ ಡಿಪೆಂಡ್ ಅದ, ಬಟ್ ಐ ವಿಲ್ ಕ್ಯಾಚ್ ದಿಸ್ ವರ್ಡ್ ಲೋಡ್. ಇಲ್ಲಿವರೆಗೂ ನಾನು ಏನೇನು ಲೋಡ್ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಅದು ಎಲ್ಲ ಗ್ರಾಜುಯಲಿ ಇನ್ಕ್ರೀಸಿಂಗ್ ಲೋಡ್ ಅಂತಂದ್ರೆ, ಈ ಪ್ಲಾಟ್ಫಾರ್ಮ್ ಮೇಲೆ ನಾ ಏನಾದ್ರೂ ಒಂದು 10 ಕಿಲೋ ನ್ಯೂಟನ್ ಬರ್ದಿದ್ದೆ ಅಂತ ತಿಳ್ಕೊಳ್ರಿ. ಇಫ್ ಐ ರೈಟ್ 10 ಕಿಲೋ ನ್ಯೂಟನ್ ಆನ್ ದಿಸ್ ಅಂದ್ರೆ, ಇದು ಸ್ಲೋಲಿ 1 2 3 4 5 6 7 8 9 10 ಅಂತ ಹೇಳಿ ಇನ್ಕ್ರೀಸ್ ಆಗಿರ್ತೈತಿ. ಓಕೆ, ಬಟ್ ಸಡನ್ ಅಲ್ಲ. ಸಡನ್ ಅಂದ್ರೆ ಹೆಂಗ್ ಹೇಳು, ಇಲ್ಲಿ ತನಕ ಬಂದಾಗ ವಾಟ್ ಇಟ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ಜೀರೋ. ಸಡನ್ ಆಗಿ ಈ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಬಂದ್ಬಿಡುತ್ತಾ, 10 ಅಂತ ಧನ್ ಅಂತ ಕುಂತ್ಬಿಡ್ತದೆ. ಅದಕ್ಕೆ ಸಡನ್ ಲೋಡ್ ಅಂತಾರ. ಇಷ್ಟಕ್ಕೆ ನಾನು ಮಾತಾಡಿದ ನಾವೆಲ್ಲ ಗ್ರಾಜುಯಲ್ ಲೋಡ್ ಅಂತ. ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ಈ ಮಟೀರಿಯಲ್ ಏನೈತಲ್ಲ, ಈ ಮಟೀರಿಯಲ್ಗೆ ಗ್ರಾಜುಯಲ್ ಲೋಡ್ ಅಪ್ಲೈ ಮಾಡಿದಾಗ ಈ ಮಟೀರಿಯಲ್ ಒಳಗಡೆ ಏನಾದ್ರು ಸ್ಟ್ರೆಸ್ ಸಿಗ್ಮಾ ಇತ್ತಂದ್ರೆ, ಅದ ಮಟೀರಿಯಲ್ಗೆ ನಾ ಏನಾದ್ರು ಸಡನ್ ಲೋಡ್ ಅಪ್ಲೈ ಮಾಡಿದ್ರೆ, ಈ ಮಟೀರಿಯಲ್ ಒಳಗಡೆ 2 times ಸ್ಟ್ರೆಸ್ ಇಂಡ್ಯೂಸ್ ಆಗ್ತದೆ ಕಂಪೇರ್ ಟು ದಿಸ್. ಬರೀ ಪಿ ನ ಗ್ರಾಜುಯಲ್ ಅಪ್ಲೈ ಮಾಡಿದಾಗ ಸಿಂಗಲ್ ಸ್ಟ್ರೆಸ್ ಇತ್ತು, ಡಬಲ್ ಅಪ್ಲೈ ಮಾಡಿದಾಗ ಅಲ್ಲಿ 2 times ಸ್ಟ್ರೆಸ್ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ.
That's what you can read this statement. If a P is applied suddenly to a bar, then the stress and strain induced will be double than those obtained by equal load applied gradually. Understood? Then the stress produced by a load, ಹಾಗಾದ್ರೆ ಆ ಸ್ಟ್ರೆಸ್ ಡಬಲ್ ಅಂತ ಹೇಳಿದ್ವಿ, ಬಟ್ ಸ್ಟ್ರೆಸ್ ಪ್ರೊಡ್ಯೂಸ್ಡ್ ಬೈ ದ ಲೋಡ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಸಮ್ ವಾಟ್ ಬಿಗ್ ಫಾರ್ಮುಲಾ. ಯು ಹ್ಯಾವ್ ಟು ಬೈ ಹಾರ್ಟ್ ದಿಸ್. ಒಂದ್ಸತಿ ಕೇಳಿದ್ರೆ ಯು ಹ್ಯಾವ್ ಟು ಬೈ ಹಾರ್ಟ್ ಇಟ್. ಓಕೆ, ದೆನ್ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮುಲಾ. ಇದನ್ನು ಎಲ್ಲಿ ಯೂಸ್ ಆಗ್ತದ ಅಂತ ನಿಮ್ಗೆ ಹೇಳ್ತೀನಿ. ಈ ಫಾರ್ಮುಲಾ ಎಲ್ಲಿ ಯೂಸ್ ಆಗ್ತದೆ ಅಂತ. ಲೆಟ್ ಅಸ್ ಕನ್ಸಿಡರ್ you have one plate here, one bar here and another bar here. These two bars are clamped with one plate and this plate is pulled. ಇದೇನೋ ಒಂದು ಸ್ಟೀಲ್ ಅದ ಅಂತ ತಿಳ್ಕೊಟ್ಟು, ಇದೊಂದು ಕಾಪರ್ ಅದ ಅಂತ ತಿಳ್ಕೊಟ್ರಿ. ಇಲ್ಲಿ ಒಂದು 100 kN ಲೋಡ್ ಹಾಕಿ ಇದನ್ನ ಜಗ್ಗಿದಾಗ ಸ್ಟೀಲ್ ಎಷ್ಟು ಲೋಡ್ ನ ತಗೊಳ್ತದ, ಕಾಪರ್ ಎಷ್ಟು ಲೋಡ್ ತಗೊಳ್ತದ ಬೇಕಲ್ಲ, ಅಥವಾ ಸ್ಟೀಲ್ ಅಲ್ಲಿ ಎಷ್ಟು ಸ್ಟ್ರೆಸ್ ಅದ, ಕಾಪರ್ ಅಲ್ಲಿ ಎಷ್ಟು ಸ್ಟ್ರೆಸ್ ಅದ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತಂದ್ರೆ ನೀವು ಈ ಫಾರ್ಮುಲಾನ ಯೂಸ್ ಮಾಡ್ಬೇಕು. ಅರ್ಥ? ಎಕ್ಸ್ ಅಂದ್ರೆ ಸ್ಟೀಲ್ ಅಂತ ತಗೊಂಡ್ರೆ, ವೈ ಅಂದ್ರೆ ಕಾಪರ್ ಅಂತ ತಗೊಂಡಿದ್ರೆ, ದೆನ್ ಇದು ಡಬ್ಲ್ಯೂ ಅಂದ್ರೆ ಏನಿದು, ಡಬ್ಲ್ಯೂ ಅಂದ್ರೆ 100 kN ಅಂತ ತಗೊಂಡ್ರೆ, ಈಗ ನೀವು ಹೇಳ್ತೀರಿ ಎಕ್ಸ್ ಅಂದ್ರೆ ಏನಂದ್ರೆ ಸ್ಟೀಲ್ ಅಂದ್ರೆ, ಹಂಗಾರೆ ಲೋಡ್ ಇನ್ ದ ಸ್ಟೀಲ್ ಇಸ್ ಈಕ್ವಲ್ ಟು ಟೋಟಲ್ 100 kN ಇಂಟು ಸ್ಟೀಲ್ ಏರಿಯಾ, ಸ್ಟೀಲ್ ಯಂಗ್ಸ್ ಮಾಡ್ಲಸ್ ಡಿವೈಡೆಡ್ ಬೈ ಸ್ಟೀಲ್ ಏರಿಯಾ, ಸ್ಟೀಲ್ ಯಂಗ್ಸ್ ಮಾಡ್ಲಸ್ ಪ್ಲಸ್ ಕಾಪರ್ ಏರಿಯಾ, ಕಾಪರ್ ಯಂಗ್ಸ್ ಮಾಡ್ಲಸ್ ಬರ್ಕೊಂಡ್ರೆ ಬರ್ತದೆ. ಹಂಗಾರೆ ಕಾಪರ್ ಒಳಗೆ ಲೋಡ್ ಎಷ್ಟಿತ್ತು ಅಂತ ನೋಡ್ಬೇಕಿತ್ತಂದ್ರೆ ಈ ಟೈಪ್. ಅಲ್ಟಿಮೇಟ್ಲಿ ನಿಮ್ಗೆ ಪಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಡಬ್ಲ್ಯೂ ಇರ್ತೈತಿ. ಇದು ನೆನ್ಪಿಟ್ಕೋಬೇಕು. ಪಿ ಎಕ್ಸ್ ಪ್ಲಸ್ ಪಿ ವೈ ಈಕ್ವಲ್ ಟು ಡಬ್ಲ್ಯೂ ಇರ್ತದೆ, ನೆನ್ಪಿಟ್ಕೋಬೇಕು. ಹಾಗಾದ್ರೆ ಎಲಾಂಗೇಷನ್ ಏನಾಗ್ತದೆ ಇದ್ರೊಳಗಡೆ, ಇದು ಎಷ್ಟು ಎಲಾಂಗೇಟ್ ಆಗ್ಬೇಕಂತದ, ಇದು ಎಷ್ಟು ಎಲಾಂಗೇಟ್ ಆಗ್ಬೇಕಂತದ ಅಂತ ಟೈಮ್ ಒಳಗೆ ಎಲಾಂಗೇಷನ್ ಆಫ್ ಕಾಂಪೌಂಡ್ ಬಾರ್ ಇಸ್ ಈಕ್ವಲ್ ಟು ಪಿ ಎಲ್ ಬೈ ಎ ಎಕ್ಸ್ ಇ ಎಕ್ಸ್ ಎ ವೈ ಇ ವೈ. ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ರೈಟ್? ನೆಕ್ಸ್ಟ್ ಕಮಿಂಗ್ ಟು ಟೆನ್ಸೈಲ್ ಟೆನ್ಷನ್ ಟೆಸ್ಟ್ ಆನ್ ಸ್ಟ್ರೆಂತ್, ದಿಸ್ ಒನ್ ಮೈಲ್ಡ್ ಸ್ಟೀಲ್. ಟೆನ್ಸೈಲ್ ಸ್ಟ್ರೆಸ್, ಟೆನ್ಷನ್ ಟೆಸ್ಟ್ ಆನ್ ಮೈಲ್ಡ್ ಸ್ಟೀಲ್ ಎರಡನೇ ವಿಡಿಯೋದಲ್ಲಿ ನಾನು ನಿಮ್ಗೆ ಅಪ್ಲೈ ಮಾಡ್ತೀನಿ. ಆಲ್ರೆಡಿ ಪ್ರೀವಿಯಸ್ಲಿ ಒಂದ್ಸತಿ ಮಾಡಿದ ವಿಡಿಯೋ ಅದ, ಅದರಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ, ಆ ವಿಡಿಯೋನ ಅಪ್ಲೈ ಮಾಡ್ತೀನಿ. ಓಕೆ, ದೆನ್ ದಿಸ್ ಇಸ್ ಅ ಟೆನ್ಸೈಲ್ ಸ್ಟ್ರೆಸ್, ಅದರೊಳಗಡೆ ಎಲ್ಲ ಕವರ್ ಆಗಿರ್ತದೆ. ದೆನ್ ಇದನ್ನು ಕೂಡ ಸ್ಟ್ರೆಸ್ ಸ್ಟ್ರೇನ್ ರೆಸ್ಪಾನ್ಸ್ ಮತ್ತು ಎಲಾಸ್ಟಿಕ್ ಸ್ಟ್ರೇನ್ ಅಂಡ್ ಪ್ಲಾಸ್ಟಿಕ್ ಸ್ಟ್ರೇನ್ ಕಾನ್ಸೆಪ್ಟು ಮತ್ತು ಇದು ಎಲಾಸ್ಟಿಕ್ ಸ್ಟ್ರೇನ್ ಪ್ಲಾಸ್ಟಿಕ್ ಸ್ಟ್ರೇನ್ ಕಾನ್ಸೆಪ್ಟ್ಸ್ಗಳನ್ನು ಈ ಎಲ್ಲವನ್ನು ನಾನು ಏನು ಮಾಡ್ತೀನಿ, ಇನ್ನೊಂದು ಬೇರೆ ವಿಡಿಯೋ ಅದ, ಆ ವಿಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಬಟ್ ನೋಟ್ಸ್ ಇದನ್ನ ನೀವು ಪ್ರಿಫರ್ ಮಾಡ್ಬೋದು. ರೈಟ್? ವಿಡಿಯೋ ಸ್ವಲ್ಪ ಲಾಂಗ್ ಆಗಿದೆ, ಬಟ್ ವೆರಿ ವೆರಿ ಇನ್ಫಾರ್ಮೇಟಿವ್ ಅದ. ದಿಸ್ ಈಸ್ ಅ ಸ್ಟ್ರೆಂತ್ ಆಫ್ ಮಟೀರಿಯಲ್. ಆಲ್ರೆಡಿ ನಾನು ಹೆಸರಿಟ್ಟುಬಿಟ್ಟಿದ್ದೀನಿ ಏನಂತ, ದಿಸ್ ಸಬ್ಜೆಕ್ಟ್ ಇಸ್ ನಾಟ್ ಕಾಲ್ಡ್ ಸ್ಟ್ರೆಂತ್ ಆಫ್ ಮಟೀರಿಯಲ್, ದಿಸ್ ಇಸ್ ಕಾಲ್ಡ್ ಸ್ಟ್ರೆಂತ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ. ಅದರಲ್ಲಿ ಸಿಂಪಲ್ ಸ್ಟ್ರೆಸ್ ಸ್ಟ್ರೇನ್ ಈ ಚಾಪ್ಟರ್ ಏನದಲ್ಲ, ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್ ಅದ. ನನಗೆ ಇದಕ್ಕೆ ನೀವು 10 ತಾಸು ಕೊಟ್ಟರು ಕೂಡ ಮುಗಿಯಂಗಿಲ್ಲ. 2 ತಾಸಲ್ಲಿ ವೆರಿ ಫೋರ್ಸ್ಫುಲಿ ಐ ಹ್ಯಾವ್ ಟು ಫಿನಿಶ್ ದಿಸ್ ಒನ್. ಥ್ಯಾಂಕ್ ಯು ವೆರಿ ಮಚ್.